ಥ್ಯಾಂಕ್ ಯು. ಸ್ವಲ್ಪ ಗ್ಯಾಪ್ ಮಾಡ್ರಿ ಚಂದ್ರು, ಗ್ಯಾಪ್ ಮಾಡಕ್ಕೆ ಹೇಳು ಒಬ್ರಿಗೆ, ಗ್ಯಾಪ್ ಮಾಡ್ರಿ. ಅಲ್ಲೇ ಗ್ಯಾಪ್ ಮಾಡಿ, ಸ್ವಲ್ಪ ಗ್ಯಾಪ್ ಮಾಡಿ. ಹಾಂ ಗ್ಯಾಪ್ ಮಾಡಿ, ತುಂಬ ಪಿಚಾಡಿಗೆ ವೇಟ್ ವೇಟ್ ವೇಟ್. ಮಾಡ್ರಿ ಸ್ವಲ್ಪ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸ್ನೇಹಿತರಿಗೂ ಪ್ರೀತಿಯ ಶಿಕ್ಷಕ ವೃಂದದವರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನ ದೇವಾನುದೇವತೆಗಳಿಗೆ ಹೋಲಿಸಲಾಗ್ತದೆ. ಅಂತಹ ದೇವಾನುದೇವತೆಗಳು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣುಮುಂದೆ ಹೀಗೆ ಕೂತಿದ್ದಾರೆ. ಅವರಿಗೆ ಸನ್ಮಾನ ಮಾಡುವಂತಹ ಸದಾವಕಾಶ ನಮಗೆ ಇಂದು ದೊರೆತಿದೆ. ಅಂತಹ ಮಹಾನ್ ಗುರುಗಳನ್ನ ವೇದಿಕೆಯ ಮೇಲೆ ಸ್ವಾಗತ ಮಾಡೋಣ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ವೇದಿಕೆಯ ಮೇಲೆ ಆಹ್ವಾನವನ್ನ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಶೇಖರಯ್ಯ ಗುರುಗಳು ದಯಮಾಡಿ ಸ್ನೇಹಿತರವನ್ನ ವೇದಿಕೆಗೆ ವೇದಿಕೆಯ ಮೇಲೆ ಬಂದು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಚಪ್ಪಾಳೆ ಮುಖಾಂತರ ಗುರುಗಳನ್ನು ಸ್ವಾಗತಿಸಿ. ಮುಂದಿನವರಾಗಿ ಅಶೋಕ್ ಸರ್ ಶಿಕ್ಷಕರನ್ನ ಮತ್ತೆ ನೋಡುವಂತಹ ಗೌರವಿಸುವಂತಹ ಸದ್ಭಾಗ್ಯ ನಮಗೆ ದೊರೆತಿದೆ. ಹಳ್ಳಿ ಟೀಚರ್, ಮುಂದಿನದಾಗಿ ರೂಪಾಲಿ ಟೀಚರ್ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಪ್ರಸ್ತುತ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿ, ನಮ್ಮನ್ನು ಅಗಲಿರುವಂತಹ ಸ್ನೇಹಿತರಿಗೂ ಹಾಗೂ ಗುರುಗಳಿಗೋಸ್ಕರವಾಗಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ ಅಂತ. ತುಂಬಾ ದಿನಗಳ ಕಾಲ ನಮಗೆ ಪಾಠ ಮಾಡಿರುವಂತಹ ಗುರುಗಳು ನಮ್ಮನ್ನು ಅಗಲಿದ್ದಾರೆ. ಅವರನ್ನು ನೆನೆಸ್ಕೊಂಡ್ರೆ ತುಂಬಾ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಸಹಜವಾಗಿ ನನಗೆ ಗೊತ್ತಿರುವಂತಹ ಜೂನ್ ಟೀಚರ್ ಆಗಿರ್ಬೋದು, ಈ ಥರ ಎಲ್ಲ ಟೀಚರ್ಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಸ್ನೇಹಿತೆಯರು ಕೂಡ ನಮ್ಮನ್ನು ಅಗಲಿದ್ದಾರೆ. ಮನಸ್ಸಿಗೆ ತುಂಬಾ ನೋವಾಗುವಂತಹದ್ದು. ಚಿಕ್ಕ ವಯಸ್ಸಿನಲ್ಲೇ ಅವರ ವಿಧಿವಶ ಆಗಿರುವಂತಹದ್ದು. ಅವರನ್ನ ಒಂದು ಕ್ಷಣದ ಸ್ಮರಣೆಯಿಂದ ನಾವು ಮಾಡೋಣ. ಮೌನಾಚರಣೆಯ ಮೂಲಕ ಎಲ್ಲರೂ ಎದ್ದು ನಿಲ್ಲುವುದರ ಮೂಲಕ ಅವರ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ.
ಓಕೆ ಮತ್ತೆ ಸಮರ್ಪಣೆ ಮಾಡುವುದರ ಮೂಲಕ ಪೂಜೆಯನ್ನು ಹಾಂ ಒಟ್ಟಿಗೆ ಹಾಕ್ರಿ ರೆಡಿ ಹಾಂ ಎಸ್ ಮೇಡಮ್ ಎಲ್ಲರೂ ಹಾಕ್ರಿ ಒಟ್ಟಿಗೆ ಹಾಕ್ರಿ ಹಾಕಿ ಒಟ್ಟಿಗೆ ಹಾಕಿ. ಹಾಕ್ರಿ ಈ ಕಡೆ ಎಲ್ಲರೂ ನಿಂತ್ಕೊಳ್ಳಿ. ಹಾಕಿದ್ಮೇಲೆ ಎಲ್ಲರೂ ಅಷ್ಟೇ ಅಷ್ಟೇ ರೀ ಸರ್ ಒಂದು ನಿಮಿಷ ಓಕೆ ಅನಕ್ಷರತೆ ಎನ್ನುವ ಜ್ಞಾನವ ಪಡೆಯಲು ಅಂದು ನೀನು ಅಕ್ಷರದ ಜ್ಞಾನದ ಪಡೆದೊಡ್ಡೆ ತಾಯಿ 8ನೇ ವಯಸ್ಸಿನಲ್ಲಿ ಬಾಲ್ಯ ವಿವಾಹವಾದರೂ ಪತಿ ಜ್ಯೋತಿ ಬಾಪುಲಿಯವರನ್ನ ಗುರುವಾಗಿಸಿಕೊಂಡು ಮನೆಯನ್ನ ಪಾಠಶಾಲೆಯಿರಿಸಿಕೊಂಡು ಅಕ್ಷರದ ಜ್ಞಾನವನ್ನು ಪಡೆದೆ. ಜಾತಿ ಪದ್ಧತಿ, ಬಾಲ್ಯ ವಿವಾಹ, ವಿಧವೆಯರ ಶೋಷಣೆಯ ಮಧ್ಯೆ ಮಹಿಳೆಯರ ಶಿಕ್ಷಣದ ಹಕ್ಕಿಗಾಗಿ ಸಿಡಿದೆದ್ದು ನಿಂತೆ. ಸಮಾಜದ ವಿರುದ್ಧ ಅವಮಾನಗಳ ಮಧ್ಯೆ ಹೆಸರೊಳಗಿರುವ ಕಮಲದಂತೆ ದಿಟ್ಟತನದೆ ಒಳೆದೆ. ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ನಾಣ್ಣುಡಿಯಂತೆ 18 ಶಾಲೆಗಳನ್ನು ತೆರೆದೆ. ಶಿಕ್ಷಕಿಯಾಗಿ, ಸಂಚಾಲಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ಸಮಾಜವನ್ನು ಅಧ್ಯಕ್ಷತೆಯಾಗಿ ಯುವಸ್ತ್ರೀಯಂತೆ ಕಂಗೊಳಿಸಿದೆ. ನಿನ್ನ ಪರಿಶ್ರಮಕ್ಕೆ ಇದು ಬ್ರಿಟಿಷ್ ಸರ್ಕಾರದಿಂದ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದಾಂಕಿತರಾದೆ. ಅಭಂಗ ಶೈಲಿಯಲ್ಲಿ ಜೀವನಕಾಶಿ, ಕಾವ್ಯಪುಲೆ ಎನ್ನುವ ಕಾವ್ಯವಾದ ಮರಾಠಿ ಕಾವ್ಯವನ್ನು ರಚಿಸಿ ಕಾವ್ಯದ ಪ್ರವರ್ತಕಿಯಾದೆ. ಅವು ನಿನ್ನ ಜ್ಞಾನಕ್ಕೆ ಹಿಡಿದ ಕನ್ನಡಿಯಂತೆ ಕಂಗೊಳಿಸುತ್ತಿವೆ ತಾಯಿ. ನಿನ್ನ ದಿಟ್ಟತನದ ಈ ನಿಲುವಿಗೆ ಯುಗ ಯುಗದಲ್ಲಿಯೂ ನಿನ್ನ ಸ್ಮರಣೆ ಅಜರಾಮರ. ಪ್ರತಿ ಹೆಣ್ಣು ಮಕ್ಕಳ ಕಲಿಕೆಯಲ್ಲೂ, ಅಕ್ಷರದಲ್ಲೂ, ಜ್ಞಾನದಲ್ಲೂ, ಯಶಸ್ಸಿನಲ್ಲೂ, ಏಳಿಗೆಯಲ್ಲೂ ಸದಾ ನೀನಿರುವೆ. ಅಂತಹ ಅಕ್ಷರ ಮಾತೆಗೆ ನನ್ನದೊಂದು ಅಕ್ಷರಗಳ ನಮನ. ಧನ್ಯವಾದಗಳು. ಸ್ಮೈಲ್ ಹಾಂ
ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಈ ವೇದಿಕೆಯ ಮೂಲಕ ಭರತನಾಟ್ಯ ಅಭ್ಯಾಸವನ್ನು ಧಾರಣೆಯಾದಂತಹ ಗುರುಗಳಿಗೂ ಕೂಡ ಒಂದು ನಮಸ್ಕಾರವನ್ನು ಸಲ್ಲಿಸ್ತಾ ಧನ್ಯವಾದಗಳು. ಶ್ರೀ ಗುರುವೇ ನಮಃ. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪರವಾಡಿ ಸಿಂಧನೂರು 1995 ಮತ್ತು 96ನೇ ಸಾಲಿನ 7ನೇ ತರಗತಿ ಹಳೆಯ ವಿದ್ಯಾರ್ಥಿಗಳಿಂದ ಏರ್ಪಡಿಸಲಾದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇವೆ. ಹಿಂದೆ ಋಷಿಮುನಿಗಳು ಒಂದು ಮಾತು ಹೇಳ್ತಾ ಇದ್ರು, ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಿಲಾಕಯ ಚಕ್ಷುರ್ಯಾಂ ಉನ್ಮಿಲಿತಃ ಏಂ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಅಜ್ಞಾನದ ಗಾಢಾಂಧಕಾರದಲ್ಲಿ ಹುಟ್ಟಿದ ನಮ್ಮನ್ನು ಗುರುವು ಜ್ಞಾನದ ದೀವಟಿಗೆಯಿಂದ ನಮ್ಮ ಕಣ್ಣುಗಳನ್ನು ತೆರೆಸುತ್ತಾರೆ. ಅಂಥ ಎಲ್ಲ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನಮ್ಮನ್ನು ಆ ಈ ರಾಟ ಈಗದಿಂದ ಕಲಿಸಿ ಪ್ರಸ್ತುತ ಈ ವೇದಿಕೆಯ ಮೇಲೆ ನಿಲ್ಲುವ ಹಾಗೆ ತಯಾರು ಮಾಡಿದಂಥ ನನ್ನ ಎಲ್ಲ ನೆಚ್ಚಿನ ಗುರುಗಳಲ್ಲಿ ಒಬ್ಬರಾದಂಥ ಶ್ರೀಯುತ ಶೇಖರಯ್ಯ ಸರ್ ಇವರಿಗೆ ಒಂದು ನಿಮಿಷ ರೀ, ಇಲ್ಲಿ ನೋಡ್ರಿ ಸರಿ. ಹಾಂ ಸರಿ. ಶಂಕರಾಚಾರ್ಯ ಗುರುಗಳಿಗೆ ಗುರುಗಳಾದ ಆದಿಗುರು ಶಂಕರಾಚಾರ್ಯರನ್ನ ಸ್ಮರಿಸುತ್ತಾ ಹಾಗೆಯೇ ಸಿಂಧನೂರಿನ ಆರಾಧ್ಯ ದೇವಿಗಳಾದ ಅಂಬಾಮಠದ ಬಗಳಾಂಬ ದೇವಿ ಹಾಗೂ ರುದ್ರದೇವರಿಗೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾಗಿರುವ ದೈವ ಸ್ವರೂಪಿಗಳಾದ ನನ್ನೆಲ್ಲ ಶಿಕ್ಷಕ ವೃಂದದವರ ಪಾದಗಳಿಗೆ ನಮಸ್ಕರಿಸುತ್ತಾ ಕ್ಯಾಮರಾದ ಕೈಚಲಕದ ಮೂಲಕ ಸೆರೆ ಹಿಡಿಯಲು ಆಗಮಿಸಿರುವ ಪ್ರಿಯ ಸ್ಟುಡಿಯೋದ ಸದಸ್ಯರಲ್ಲಿ ಒಬ್ಬರಾದ ಹಾಗೂ RSS ಸಂಘದ ಸಂಘಟಕರಾದ ಶ್ರೀ ಪ್ರಹ್ಲಾದ್ ಕೆಂಗಲ್ಜಿ ಅವರೇ, ಹಾಗೆಯೇ ಒಂದೇ ಗಿಡದ ಹೂಗಳಂತೆ ಕಂಗೊಳಿಸುತ್ತಿರುವ ನನ್ನ ನಲ್ಮೆಯ ಸ್ನೇಹಿತ ಮಿತ್ರರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಹಾಗೆಯೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸಿಂಧನೂರಿನ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದ ಪ್ರಾಚಾರ್ಯ ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಪುರಂದಾಸರ ನುಡಿಯಂತೆ ನಾನು ಎನ್ನಬೇಡ ಮೂಢ, ಎಲ್ಲರೂ ಒಂದಾಗು ಬಾಳೋ ಮನವೇ. ಹಾಗೆಯೇ ಅವರ ನುಡಿಯ ಮೂಲಕ
ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾಸ್ತಾವಿಕ ನುಡಿಗಳಿಗೆ ಹೇಳಲು ನನ್ನನ್ನು ನಾನು ಅಣಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ ವಿಶೇಷವಾಗಿ ಅನೇಕ ಬ್ಯಾಚ್ಗಳು ಹಿಂದೆ ಕಲಿತ ವಿದ್ಯಾರ್ಥಿ ಮಿತ್ರರು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಸ್ನೇಹಿತ ಮಿತ್ರರು ಕೂಡ ಈ ಕಾರ್ಯಕ್ರಮವನ್ನು ಅಭೂತಪೂರ್ವಕವಾಗಿ ಯಶಸ್ವಿಗೊಳಿಸಿಕೊಳ್ಳಲು ದಾಸವಾಳವನ್ನು ಹಾಕ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ 2 ವಿಷಯಗಳನ್ನು ಪ್ರಸ್ತುತಪಡಿಸಲು ಇಚ್ಛೆ ಪಡುತ್ತೇನೆ. ಮೊದಲನೇದಾಗಿ, ತಮಗೆಲ್ಲ ಅನುಭವವಿದೆ, ಹಿರಿಯರನ್ನ, ಅದರಲ್ಲೂ ವಿಶೇಷವಾಗಿ ಹಿರಿಯ ಶಿಕ್ಷಕರನ್ನ ಗೌರವಿಸಬೇಕು. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಂದು ಪ್ರಶ್ನೆ, ಯಾಕೆ ಅವರನ್ನ ಗೌರವಿಸಬೇಕು, ಯಾಕೆ ಅವರನ್ನ ಗೌರವ ಭಾವದಿಂದ ಕಾಣಬೇಕು ಅನ್ನುವ ಒಂದು ವಿಶೇಷ ಮಾಹಿತಿ ಒಂದು ಸಣ್ಣ ಕಥೆಯ ಮೂಲಕ ಆ ಒಂದು ವ್ಯಾಖ್ಯಾನವನ್ನ ತಮ್ಮ ಮುಂದೆ ಇಚ್ಛೆ ಪಡಿಸ್ತೇನೆ. ಒಂದು ದೊಡ್ಡ ಊರು, ಆ ಊರಿನ ಮುಂಭಾಗದಲ್ಲಿ ಒಂದು ಬೃಹತ್ ದೇವಾಲಯ, ಆ ದೇವಾಲಯದ ಮುಂದುಗಡೆ ಒಂದು ವಿಶೇಷ ಹೊಲದಾಕಾರದ ಬೃಹತ್ ಜಾಗ. ಆ ಜಾಗವನ್ನ ದಾಟ್ಬಿಟ್ಟು ಆ ಊರಿನ ಹಿರಿಯರು, ಮಕ್ಕಳು, ವಿದ್ಯಾರ್ಥಿಗಳು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಆ ಗುಡಿಯನ್ನ, ಆ ಜಾಗವನ್ನ ದಾಟಿ ಹೋಗ್ಬೇಕಾಗುತ್ತೆ. ಒಂದು ದಿನ ಒಬ್ಬ ವಿದ್ಯಾರ್ಥಿ ಆ ಗುಡಿಯನ್ನ, ಆ ಜಾಗವನ್ನ ದಾಟಿ ಹೋಗ್ಬೇಕಾದ್ರೆ ಒಂದು ಸುಂದರವಾದ ಕೃಷ್ಣನ ಬಂಗಾರದ ವಿಗ್ರಹ ಸಿಗುತ್ತೆ. ಆ ವಿದ್ಯಾರ್ಥಿ ಖುಷಿ ಆಗ್ತಾನೆ, ಬಂಗಾರ ಸಿಕ್ತು, ಇನ್ ಯಾಕೆ ಶಾಲೆ, ಲೈಫನ್ನ ಮಸ್ತಾಗಿ ಎಂಜಾಯ್ ಮಾಡಬಹುದು ಅಂತೇಳಿ ಖುಷಿ ಪಟ್ಕೊಂಡು ತನ್ನಷ್ಟಕ್ಕೆ ತಾನೇ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊತಾನೆ. ಮಾರನೇ ದಿನ ಒಬ್ಬ ಕಾಲೇಜು ವಿದ್ಯಾರ್ಥಿಗೆ, ಆ ವಿದ್ಯಾರ್ಥಿಗೆ ಸಿಕ್ಕಾಗ ಅದರ ಕೆಳಗಡೆ 1 ನಂಬರ್ ಅಂತ ಬರುತ್ತೆ. ಆ ವಿದ್ಯಾರ್ಥಿ ಅದನ್ನು ಗಮನಿಸುವುದಿಲ್ಲ. 2ನೇ ದಿನ ಅದೇ ಸೇಮ್ ಪ್ಲೇಸ್, ಒಬ್ಬ ಕಾಲೇಜು ವಿದ್ಯಾರ್ಥಿ ಆ ಜಾಗಕ್ಕೆ ದಾಟವನ್ನೇ ಹೋಗ್ಬೇಕಾದ್ರೆ ಅವನಿಗೆ ಅದೇ ಸೇಮ್ 2ನೇ ಮೂರ್ತಿ ಸಿಗುತ್ತೆ. ಅದನ್ನ ನೋಡ್ತಾನೆ. ಮೊದಲೇ ಕಾಲೇಜ್ ವಿದ್ಯಾರ್ಥಿ ಪ್ಲಾನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ಮನಸ್ಸಲ್ಲಿ. ಲೈಫ್ ಮಸ್ತ್, ಕ್ಯಾಮ್ರಾ ತಗೋಬಹುದು, ಮೊಬೈಲ್ ತಗೋಬಹುದು, ಈ ತರ ವಿಚಿತ್ರ ಯೋಚನೆಗಳನ್ನ ಮಾಡಿಕೊಂಡು ಖುಷಿಯಿಂದ ಹೋಗ್ತಾನೆ. 3ನೇ ದಿನ ಒಬ್ಬ ಜಸ್ಟ್ ಮ್ಯಾರೇಜ್ ಆಗಿರ್ತಕ್ಕಂಥ ಒಬ್ಬ ಪರ್ಸನ್ಗೆ ಆ ಮೂರ್ತಿ ಸಿಗುತ್ತೆ. ಅವನು ಫುಲ್ ಖುಷಿ ಆಗ್ತಾನೆ. ಮೊದಲೇ ಮದುವೆ ಆಗಿದೆ, 2ನೇ ಧಮಾಕ, ಮೂರ್ತಿ ಸಿಗುತ್ತೆ, ಅವನು ಖುಷಿ ಆಗ್ತಾನೆ. ಲೈಫ್ ಸೆಟ್ಲ್ ಆಯಿತು, ಮನೆ ಮಾಡ್ಬೋದು, ಕಾರ್ ಮಾಡ್ಬೋದು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಮುಂದೆ ಹೋಗ್ತಾನೆ. ಸ್ನೇಹಿತರೆ, 4ನೇ ದಿನ ಒಬ್ಬ ಹಿರಿಯ ವ್ಯಕ್ತಿ, ಶಿಕ್ಷಕ ವ್ಯಕ್ತಿ ಆ ಊರನ್ನ ದಾಟಿ, ಆ ಗುಡಿಯನ್ನ ದಾಟಿ ಹೋಗ್ಬೇಕಾದ್ರೆ ಆ ಹಿರಿಯ ವ್ಯಕ್ತಿಗೆ ಆ 4ನೆಯ ಮೂರ್ತಿ ಸಿಗುತ್ತೆ. ನೋಡಿ, ಎಲ್ಲಿ ಎಷ್ಟು ವಿಚಿತ್ರ ಅಂದ್ರೆ, ಎಷ್ಟು ವೈಶಿಷ್ಟ್ಯ, ವಿಚಿತ್ರ ಅಲ್ಲ, ಎಷ್ಟು ವೈಶಿಷ್ಟ್ಯ. ಆ ಹಿರಿಯ ವ್ಯಕ್ತಿ ಅದನ್ನ ತಗೊಂಡು ಫಸ್ಟು ಎಲ್ಲ ಮೂರ್ತಿಯನ್ನ ನೋಡ್ತಾನೆ, ಎಲ್ಲವನ್ನ ಗಮನಿಸ್ತಾರೆ. ಅದರಲ್ಲಿ 4ನೇ ತನಕ ಬರುತ್ತಾರೆ. ಆ ಹಿರಿಯ ವ್ಯಕ್ತಿ ಮೊದಲು ಯೋಚನೆ ಮಾಡಿದ್ದು ಇನ್ನೂ 3 ಯಾರಿಗೆ ಸಿಕ್ತೋ ಯಾರಿಗಿಲ್ಲ, ನನ್ನಂತಹ ಶಿಕ್ಷಕರಿಗೆ, ಹಿರಿಯರಿಗೆ ಸಿಕ್ಕಿದ್ರೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸಕ್ಕೆ ಆಗ್ತಿತ್ತು ಎನ್ನುವ ಯೋಚನೆಯನ್ನ ಮಾಡ್ತಾನೆ. ಸ್ನೇಹಿತರಲ್ಲಿ ಗಮನಿಸಬೇಕು, ನಾವು ಯಾಕೆ ಹಿರಿಯ ಶಿಕ್ಷಕರನ್ನ ಗೌರವಿಸಬೇಕು ಅಂತಂದ್ರೆ, ನಮಗೆ ಜೀವನದ ಪ್ರತಿ ಘಟ್ಟದಲ್ಲೂ ನಮಗೆ ಒಳ್ಳೆಯದನ್ನೇ, ನಮ್ಮ ಯಶಸ್ಸನ್ನೇ ನಮಗೆ ಬಯಸ್ತಕ್ಕಂತಹ ಶಿಕ್ಷಕರಿಗೆ ನಿಮ್ಮೆಲ್ಲರ ಪರವಾಗಿ ಒಮ್ಮೆ ಜೋರಾದ ಚಪ್ಪಾಳೆಯನ್ನ ಹಾಕುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಇನ್ನು ಸ್ನೇಹಿತರೆ, 2ನೇದಾಗಿ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಗೊತ್ತಿದೆ, ನಾವು ಶಾಲೆ ಓದಬೇಕಾದ್ರೆ ಉಪ್ಪರೋಡಿ ಶಾಲೆ ಯಾವ ಮಟ್ಟದಲ್ಲಿತ್ತು, ಸ್ಟ್ರೆಂತ್ ಆಗಿರ್ಬೋದು ಅಥವಾ ಶಿಕ್ಷಣ ಮಟ್ಟ ಆಗಿರ್ಬೋದು ಒಳ್ಳೆಯ ಪ್ರಗತಿಯಲ್ಲಿ ಇತ್ತು. ಹಾಗಂತ ಹೇಳಿ ನಾನು ಇವಾಗ ಅದ್ರ ಬಗ್ಗೆ ಕುಂಠಿತವಾಗಿ ಮಾತಾಡ್ತಾ ಇಲ್ಲ. ಅಡ್ಮಿಷನ್ ಅಲ್ಲಿ ಹೇಳಬೇಕಾದ್ರೆ ಬಹಳಷ್ಟು ವ್ಯತ್ಯಾಸಗಳು ಉಂಟಾಗಿವೆ. ದಯವಿಟ್ಟು ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರಲ್ಲೂ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಅಡ್ಮಿಷನ್ಗೆ ಹೆಚ್ಚು ಅನುಕೂಲವಾಗುವ ರೀತಿಯಲ್ಲಿ
ನಮ್ಮ ಶಿಕ್ಷಕರ ಸಹಾಯವನ್ನ ಪಡೆದು ಆ ಶಾಲೆಯನ್ನ ಮತ್ತೆ ಉನ್ನತೀಕರಿಸಿದ ಶಾಲೆಯಾಗಿ ಮಾರ್ಪಾಡುಗೊಳಿಸಲು ತಮ್ಮೆಲ್ಲ ಶಿಕ್ಷಕರ ಆಶೀರ್ವಾದ ಇದೆ. ಯಾಕಂದ್ರೆ ಉಪ್ಪರವಾಡಿ ಸರ್ಕಾರಿ ಪ್ರಾಥಮಿಕ ಸೇವೆ ಸಲ್ಲಿಸಿದೆ. ಹಿರಿಯ ಕಚೇರಿಯಲ್ಲಿ ಕೇಂದ್ರ ಶಿಕ್ಷಣ ಅಧಿಕಾರಿ ಸಹಾಯಕರಾಗಿ 1998 ಸಂಕ್ಷಿಪ್ತವಾಗಿ ಶೇಖರಯ್ಯ ಗುರುಗಳ ಬಗ್ಗೆ ಸರ್ ಹಾಗೆ ಅದೇ ರೀತಿಯಾಗಿ ಅಣ್ಣ ಸ್ವಲ್ಪ ಹಿಂದೆ ಹೋಗ್ರಿ ನೀವು. ಓಕೆ. ಮುಂದಿನ ಸನ್ಮಾನ ಇಲ್ಲೋಡಿ ಈ ಕಡೆ ಅರೇಕಲ್ ಸರ್ ಅವರಿಗೆ. ನಾಗರಾಜ ಡೋಂಟ್ ಟೇಕ್ ಟೆನ್ಷನ್ ಸಿಗ್ತದ. ಸೈಡಿಂದ ಸರ್ ಹಿಂದೆ ಹೋಗ್ರಿ ಕೊಡ್ರಿ. ಹಿಂದೆ ಬರ್ರಿ ಹಿಂದೆ ಬರ್ರಿ ಹಿಡ್ಕೊಳ್ರಿ. ಹಂಗೆ ಬರ್ರಿ ಲೈನಾಗ ಹಿಡ್ಕೊಳ್ರಿ. ಎಲ್ಲರೂ ಕೈ ಹಿಡ್ಕೊಳ್ರಿ. ಮೊಮೆಂಟ್ ಗಿಫ್ಟ್ ಎಲ್ಲರೂ ಹಿಡ್ಕೊಳ್ರಿ. ಸ್ವಲ್ಪ ಸೈಡ್ ಇಲ್ಲಿ ನೋಡ್ರಿ. ಈ ಕಡೆ ಸೈಡ್ ಓಕೆ ನೋಡಿ. ಇವರು ತಾಲೂಕಾ ಸರ್ಕಾರಿ ಸಂಘದ ಸದಸ್ಯರಾಗಿ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಅತ್ಯಂತ ಹಿರಿಯ ಶಿಕ್ಷಕರು. ಹಾಗೆ ಒಂದು ಸೆಕೆಂಡ್ ಸ್ವಲ್ಪ ಈ ಕಡೆ ಟರ್ನ್ ಅಷ್ಟೇ ರೀ. ಒಂದು ಸೆಕೆಂಡ್. ಈ ಹಿರಿಯ ಶಿಕ್ಷಕರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಶ್ರೀಧಾ ವೀರೇಶ್ ಅವರು ಹೆಸರು ಶ್ರೀಧಾ ವೀರೇಶ್ ಅಂಗಡಿ, ತಂದೆ ಹೆಸರು ದೇವಪ್ಪ. ನಿಧಾನ ಈ ಕಡೆ ಸ್ಲೋ ಒಬ್ಬೊಬ್ರೆ. ಶ್ರೀಮತಿ ಅವರು ಸ್ವಲ್ಪ ಹಿಂದೆ ಹಿಡ್ಕೊಳ್ರಿ. ಎಲ್ಲರೂ ಹಿಡ್ಕೊಂಬಿಡ್ರಿ. ಎಲ್ಲರೂ ಮುಂದೆ ಹಿಡ್ಕೊಳ್ರಿ. ಅವ್ರು ಕೈ ಹಿಡ್ಕೊಂಬಿಡ್ರಿ. ನೀವು ಹಿಡ್ಕೊಳ್ರಿ. ಓಕೆ. ಇಲ್ಲಿ ನೋಡಿ. 1982ರಲ್ಲಿ ಗೊಬ್ಬರಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಷ್ಟೇ ರೀ. ಒಂದು ನಿಮಿಷ ಶಾಲೆ, ಮೂರನೆಯದು ನಮ್ಮ ಹೆಮ್ಮೆಯ ಧನ್ಯವಾದಗಳು. ಮುಂದಿನದಾಗಿ ಸನ್ಮಾನವನ್ನು ಉಪಮಂಡಿತರಾದ ಫ್ಯಾಮಿಲಿಯವರು ದಯವಿಟ್ಟು ವೇದಿಕೆಗೆ ಬನ್ನಿ. ಉಪಮಂಡಿತರಿಗೆ ಸನ್ಮಾನ ಮಾಡುವವರು ವಿಠಲರಾವ್, ಮಹಾದೇವಮ್ಮ, ವಿಶ್ವನಾಥ್ ಮತ್ತು ಉಮೇಶ್. ಉಪಮಂಡಿತರ ಪರಿಚಯ ಶುರು ಮಾಡಲಿ. ಒಂದು ನಿಮಿಷ ತಡ್ರಿ. ಈ ಒಂದು ಕಾರ್ಯಕ್ರಮವನ್ನು ಸತತ ಒಂದು 6 ತಿಂಗಳಿಂದ ನಮ್ಮ ಎಲ್ಲ ಸೌಂಡು ನಮ್ಮ ಈ ಒಂದು
ಈ ಒಂದು ಕಾರ್ಯಕ್ರಮವನ್ನು ಆಕೆ ಮೆಡ್ಲಿಗೆ ಕೊಡಿಸ್ರಿ ಸರ. ಅವರ ಒಂದು ಓಕೆ ಇಲ್ಲಿ ನೋಡಿ ಸರ್, ಸ್ವಲ್ಪ ಕೈ ಡೌನ್ ಡೌನ್ ಡೌನ್. ಹಾಂ ಓಕೆ ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ. ಒಂದು ಸೆಕೆಂಡ್ ವೇಟ್ ವೇಟ್ ವೇಟ್. ಹಾಗೆ ರೀ ಹಾಗೆ ರೀ. ಇದರ ಒಂದು ಓಕೆ. 23 ಮೂಪಟ್ಟಿಯಾಗಿ ಉಪಪಡಿ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹೊರಬಾಳದಲ್ಲಿ ಪದವೀಧರ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರಿಗೆ ಬಂದಂತಹ ಪ್ರಶಸ್ತಿಗಳು 1989ರಲ್ಲಿ ಮೊದಲನೇದಾಗಿ 2007-8ನೇ ಸಾಲಿನ ಭಾರತದ ದಲಿತ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಇವರು ದಕ್ಕಿಸಿಕೊಂಡಿದ್ದಾರೆ. ಕುಟುಂಬಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಸಂಬಂಧಿಕರಿಗೂ ಧನ್ಯವಾದಗಳು. ಅವರ ಪರಿಚಯ ರಜಾ. ಧನ್ಯವಾದಗಳು. ಯಾರಾಗಿರ್ತದೆ? ಮುಂದಿನ ಸನ್ಮಾನಿತರಾಗಿ ಅಕ್ಕಮಹಾದೇವಿ ಟೀಚರ್ ಅವರು ಯಾರು? ಅಕ್ಕಮಹಾದೇವಿ ಟೀಚರ್ ಅವರು ಸಹಕುಟುಂಬ ಸಮೇತ ಬರಬೇಕಾಗಿ ವಿನಂತಿ. ಅಕ್ಕಮಹಾದೇವಿ ಟೀಚರ್ ಸನ್ಮಾನ ಮಾಡ್ತಕ್ಕಂಥವರು ಉಷಾ, ಶಿವಗಂಗಾ, ಚಿದಾನಂದ್ ಮತ್ತು ವೀರೇಶ್. ಸೆಕೆಂಡ್ ಇರಿ. ನನ್ನ ಸೌಭಾಗ್ಯ ಶ್ರೀಮತಿ ಅಕ್ಕಮಹಾದೇವಿ ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ತಟ್ಟೆ, ಒಂದು ನಿಮಿಷ. ಹಾಂ ನಿಧಾನ ನಿಧಾನ ಹಾಕ್ರಿ, ಯಾರು ಹಾಕ್ರಿ? ತಾಯಿ ಹೆಸರು ಶ್ರೀಮತಿ ತಿಪ್ಪಮ್ಮ. ಅವರು ಮೊಮೆಂಟ್ ಇಟ್ಕೊಳ್ರಿ. ಹಾಂ ಈ ಕಡೆ ಬರ್ರಿ ಮೇಡಮ್, ಇಲ್ಲಿ ಮುಂದೆ ಬನ್ನಿ. ಓಕೆ ಅದು ತೆಗೆದ್ಬಿಡ್ರಿ, ಅದು ಪ್ಲೇಟ್ ಪ್ಲೇಟ್ ಕೆಳಗೆ. ಅಣ್ಣ ಸ್ವಲ್ಪ ಹಿಂದೆ ಅಣ್ಣ, ನೀವು ಮುಂದೆ ಬಣ್ಣ, ನೀವು ಮುಂದೆ ಬಣ್ಣ. ಇಟ್ಕೊಳ್ರಿ. ಹಾಂ ಇಟ್ಕೊಳ್ರಿ ಮೇಡಮ್. ಇಲ್ಲಿ ನೋಡಿ, ಸ್ಮೈಲ್ ಇರಲಿ, ಸ್ಮೈಲ್ ಮಾಡಿರಿ. ಸ್ಮೈಲ್ ಎಲ್ಲರೂ ಇಲ್ಲಿ ನೋಡಿ. ಒಂದು ಹಂಗೆ ಇರಿ. ಹಾಗೆ ರೀ ಒಂದು ಸೆಕೆಂಡ್. ಪ್ರಸ್ತುತ ಬಳ್ಳಾರಿಯಲ್ಲಿ ವಾಸ. ಅವರ ಹವ್ಯಾಸಗಳು ಸಂಸ್ಕೃತಿ ಮತ್ತು ಜಾನಪದ ಟೀಚರ್ ಅವರಿಗೆ ಸನ್ಮಾನ ಮಾಡುವವರು ಕವಿತಾ, ಸಂಗಮೇಶ್, ಶಾರದಾ ಮತ್ತು ವೀರಭದ್ರ. ಶ್ರೀಮತಿ ರಾಜೇಶ್ವರಿ ಶಿಕ್ಷಕರು ನಮ್ಮ ಉಪರವಾಡಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಅವರ ತಂದೆಯ ಹೆಸರು ಭೂಜಣ್ಣ ಮತ್ತು ತಾಯಿ ಹೆಸರು ಸರಸ್ವತಿ. ಇವರು ಸ್ವಲ್ಪ ಆಯ್ಕೆ ಇಟ್ಕೊಂಡು ನೋಡ್ರಿ. ಇವರು ಮೂಲತಃ ರಾಯಚೂರಿನವರು. ಹಾಂ ಇವರಿಗೆ 4 ಜನ ಮಕ್ಕಳು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಒಬ್ಬ ಮಗಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರೆ, ಇನ್ನೊಬ್ಬ ಮಗಳು ಲೆಕ್ಚರರ್ ಹಾಂ ಇಟ್ಕೊಳ್ಳಿ, ಈಗ ಇಟ್ಕೊಳ್ಳಿ. ಹಾಂ ಅಣ್ಣ ಸ್ವಲ್ಪ ಮುಂದೆ, ನೀವು ಸ್ವಲ್ಪ ಮುಂದೆ ಬರ್ರಿ. ನೀವು ಮುಂದೆ ಬರ್ರಿ. ಒಂದು ಸೆಕೆಂಡ್ ಮೇಡಮ್, ಸ್ವಲ್ಪ ಹಿಂದೆ. ಅವ್ರ ಕೈ ಮುಟ್ಟಿ ಮುಂದೆ ಬರ್ರಿ. ದಾವಣಗೆರೆಯಲ್ಲಿ 1984 ಮತ್ತು ಸಿಂಗರವಾಡಿ ಶಾಲೆಯಲ್ಲಿ 1997ರಲ್ಲಿ ಜಾಯ್ನ್ ಆಗಿ ಅಲ್ಲೇ ನಿವೃತ್ತಿಯನ್ನ ಹೊಂದಿದರು. 2014ರಲ್ಲಿ ಇವರು ನಿವೃತ್ತಿಯನ್ನ ಹೊಂದಿದ್ರು. ಇವರಿಗೆ ಆದರ್ಶ ಶಿಕ್ಷಕಿ ಮತ್ತು ಉತ್ತಮ ಶಿಕ್ಷಕಿ ಎನ್ನುವಂತಹ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇವರ ಸನ್ಮಾನಿತರಾದಂತಹ ಓಕೆ. ಇವರ ಪರಿಚಯವನ್ನು ಮಾಡಿಕೊಡುವಂಥದ್ದು ಸತೀಶ್ ಅವರು. ಕುಲ್ಸಬಾಯಿ ಅವರ ಹೆಸರು ಶ್ರೀಮತಿ ಕುಲ್ಸಬಾಯಿ ಅಂತ ಹೇಳಿ. ಅವರ ತಂದೆ ಹೆಸರು ಶ್ರೀಯುತ ರಾಘವೇಂದ್ರಾಚಾರ್ಯ. ತಾಯಿ ಹೆಸರು ಶ್ರೀಮತಿ ನಿಧಾನ ಮೇಡಮ್, ಸ್ಲೋಲಿ ಸ್ಲೋಲಿ ಮುಂದೆ ಬರಿ, ಸ್ವಲ್ಪ ಮುಂದೆ ಬಂದು ಹಾಕಿ. ಹಾಂ ಹಾಂ 1967ರಲ್ಲಿ ಓಕೆ, ನಿಧಾನ ಹಾಕಿ. ಶಾಲಾ ಹಾಕಿ, ಶಾಲಾ. 1994ರಲ್ಲಿ ಮೊದಲನೇ ಸೇವೆನೇ ಉಪ್ಪಾಡಿ ಶಾಲೆಯಲ್ಲಿ 8 ವರ್ಷ ಮಾಡಿದ್ದಾರೆ. ರಾಯಚೂರಿನಲ್ಲಿ ಹಿಡ್ಕೊಳ್ಳಿ ಮೇಡಮ್. ಸರ್ಕಾರಿ ಶಾಲೆಯಲ್ಲಿ 9 ವರ್ಷ ಮಾಡಿದ್ದಾರೆ. ಶಾಲೆಯಲ್ಲಿ 4 ವರ್ಷ ಮಾಡಿದ್ದಾರೆ. ಈಗ ಪ್ರಸ್ತುತ 2016ರಿಂದ ಬಾಲಕೃಷ್ಣ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಪ್ರಶಸ್ತಿಗಳು ಏನಪ್ಪಾ, ಇವರ ಹವ್ಯಾಸಗಳು ಏನಪ್ಪಾ ಅಂದ್ರೆ ಭಕ್ತಿ ಗೀತೆಗಳನ್ನು ಕೇಳುವುದು ಮತ್ತು ಓದುವುದು. ಧನ್ಯವಾದಗಳು. ಸನ್ಮಾನ ಮಾಡುವವರು ರೇಖಾ ಎಸ್, ಪವನ್ ಜೋಶಿ, ನಾಗರತ್ನ ಹೊಸಪೇಟೆ. ಆಯ್ತು, ಸನ್ಮಾನ ಅಂತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಸ್ಲೋಲಿ ಒಂದು ನಿಮಿಷ ಸರ್, ಬಹಳ ಒಂದು ನಿಮಿಷ. ಇವರ ಹೆಸರು ಅಶೋಕ್ ಸಿರೋರ್ ಅಂತೇಳಿ. ಬದಾಮ ಇವರ ಸ್ಕೂಲು ಸೇವೆ ಸಲ್ಲಿಸಿದ ಸ್ಕೂಲು ನಿವೃತ್ತ ಶಿಕ್ಷಕ ಸರ್ಕಾರಿ ಶಾಲೆ ಎಳ್ಳಗಾರ ಅಗಸಿ, ಯಾದಗಿರಿ ತಾಲೂಕು, ಯಾದಗಿರಿ ಜಿಲ್ಲೆ. ಇವರ ಜನ್ಮ ದಿನಾಂಕ 1-2-1 ಸ್ವಲ್ಪ ಮೇಡಮ್ ಸ್ವಲ್ಪ ಇಲ್ಲ, ಈ ಕಡೆ ಅವ್ರ ಕೈ ಮುಟ್ಬಿಡ್ರಿ ಸುಮ್ಮನೆ. ಹಾಂ ಸ್ವಲ್ಪ ಈ ಕಡೆ ಟರ್ನ್ ಆಗಿ. ಇಲ್ಲಿ ನೋಡಿ. ಹಾಗೆ ರೀ, 1 ಸೆಕೆಂಡ್. ವಿದ್ಯಾಭ್ಯಾಸ ಮುಗಿಸುತ್ತಾರೆ. ಸೇವೆಗೆ ಸೇರಿದ ದಿನಾಂಕ ಇಡೀ ಇವರ ಶಿಕ್ಷಕ ಪರಿಚಯ ಮಾಡಬೇಕಂತ ಬಂದಿದ್ದಾರೆ ನಮಗೆ. ಇದನ್ನಷ್ಟು ಹೇಳಬೇಕಾದ್ರೆ ಟೈಮು ಸಾಕಾಗಲ್ಲ. ದಯವಿಟ್ಟು ಶಿಕ್ಷಕರಿಗೆ ಕ್ಷಮೆಯಿದೆ. ತಾವು
ಶ್ರೀಮತಿ ಲಕ್ಷ್ಮೀ ಟೀಚರ್ ಅವರಿಗೆ ವಿದ್ಯಾರ್ಥಿಗಳಿಂದ ಮೇಡಮ್ ನಿಧಾನ ಹಾಕ್ರಿ, ನಿಧಾನ. ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರ ಹೆಸರು ಶ್ರೀಮತಿ ಲಕ್ಷ್ಮೀ ಪ್ರಕಾಶ್ ರಾವ್ ಕರಣಂ. ಇವರ ತಂದೆಯ ಹೆಸರು ಶ್ರೀಯುತ ಭೀಮಸೇನ್ ರಾವ್. ಇವರ ತಾಯಿ ಹೆಸರು ಕೊಡ್ರಿ. ಕೃಷ್ಣಾಬಾಯಿ. ಅದು ಕೊಡೋಣ. ಮುಂದೆ ಬರ್ರಿ. ಅಲ್ಲ ಅವ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ. ಈ ಕಡೆ ಬಾ, ಸ್ವಲ್ಪ ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಹೆಣ್ಣು ಮಗು ಹಿಡ್ಕೊಡ್ರಿ. ನಂತರ ಜಗನ್ಮಾನ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಪ್ರಶಸ್ತಿಗಳು ಪಾಠ ಹೇಳಬೇಕಾದರೆ ಬಿಯೋ ಸರ್ ಅವರು ಗಮನಿಸಿ ಟೀಚಿಂಗ್ ಅಂತೇಳಿ ಹೇಳಿದ್ದಾರೆ. ಪ್ರಸ್ತುತ ಇವರು ಆಲೂರು ಕರ್ನೂಲು ಜಿಲ್ಲೆಯಲ್ಲಿರುವ ಆಲೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಧನ್ಯವಾದಗಳು. ಶ್ರೀಮತಿ ಸಾವಿತ್ರಿ ಗುರುಗಳ ತಿರುಪತಿ ಕೊಡ್ರಿ. ಇವರು ಶ್ರೀಯುತ ವೀರಪ್ಪ ಸ್ವಲ್ಪ ಹತ್ರ ಅಣ್ಣ, ನೀವು ಮುಂದೆ ಬನ್ನಿ. ಹಾಂ, ಓಕೆ. ಇಲ್ಲಿ ನೋಡಿ, 1960 ಕೊಪ್ಪಳದಲ್ಲಿ ಜನಿಸಿರುತ್ತಾರೆ. ಇವರ ಮೂಲ ಹೆಸರು ಶ್ರೀಮತಿ ಶ್ಯಾಮಂತರಮ್ಮ. ಇಲ್ಲಿ ನೋಡಿ, ಇವರ ವಿದ್ಯಾಭ್ಯಾಸ PUC 1994ರಲ್ಲಿ ಮೊದಲನೇ ಸೇವೆ ಉಪಾವಣಿ ಶಾಲೆಯಲ್ಲಿ ಸುಮಾರು 17 ವರ್ಷ ಸೇವೆ ಸಲ್ಲಿಸಿದ್ದಾರೆ. ನಂತರ ಬಿ ವೆಂಕಟೇಶ್ವರ ಕ್ಯಾಂಪ್ನಲ್ಲಿ 8 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ 4 ವರ್ಷಗಳಿಂದ ಇಂದಿರಾನಗರದ ಮುಖ್ಯವಾಗಿ ಕಾದಂಬರಿಗಳನ್ನು ಜೊತೆಗೆ ಗುರುವಂದನಾ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನನ್ನ ಗುರುಗಳಾದಂಥ ಶ್ರೀಮತಿ ಅನ್ಸಿಯಾ ಟೀಚರ್ ಅವರ ಪರಿಚಯವನ್ನು ನಾನು ಸ್ವಲ್ಪ ಮಾಡಿಕೊಡ್ತೇನೆ. ಹಾಂ, ಈ ಕಡೆ ಮೂಮೆಂಟ್ ಹಾಕಿ. ಶ್ರೀಮತಿ ಸರ್, ನೀವು ಈ ಕಡೆ ಬನ್ನಿ ಸರ್, ಈ ಕಡೆ ಬಂದ್ಬಿಡಿ. ಈ ಕಡೆ ಬನ್ನಿ ಸರ್, ನೀವು ಈ ಕಡೆ ಬನ್ನಿ ಸರ್. ಹನುಮಂತ ಮಸ್ಕಿ PT ಟೀಚರ್ ವೆಂಕಟೇಶ್ವರ ಪ್ರೌಢಶಾಲೆ ಸಿಂಧನೂರು. ಮೂಲತಃ 21/1968 ರಂದು ಜನನ. ಹಾಗೆ ರೀ ಸರ್, ಒಂದು ಸೆಕೆಂಡ್ ಇಲ್ಲಿ ಸೇವೆ 1993ರಿಂದ ಜಗನ್ನಾಥ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಆರ್ಥಿಕ ಶಾಲೆಯಲ್ಲಿ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಕ್ರಿ ಸರ್, ಬರ್ರಿ. ಈ ಕಡೆ ಈ ಕಡೆ ಈ ಕಡೆ. ಬಟ್ ಹಾಂ, ಸ್ವಲ್ಪ ಹತ್ರ ಸರ್. ಸರ್, ಸ್ವಲ್ಪ ಕೈ ಇಟ್ಕೊಂಡ್ಬಿಡ್ತಾರೆ. ಮೊಮೆಂಟ್ ಅಂತ. ಅಕ್ಕ ಅಕ್ಕ ಸ್ವಲ್ಪ ಅಣ್ಣ, ಅಕ್ಕ ಸ್ವಲ್ಪ ಮುಂದೆ ಅಷ್ಟೇ ಇಟ್ಕೊಂಡು. ಇಲ್ಲಿ ನೋಡ್ರಿ, ನೀವು ಸ್ವಲ್ಪ ಹಿಂದೆ ಸರಿ ಅಪ್ಪಿ. ಸರಿ ಅಕ್ಕ, ಸ್ವಲ್ಪ ಹಿಂದೆ ಬರ್ರಿ ಆ ಕಡೆ. ಹಾಂ, ಟೀಚರ್ ಕಡೆ ಬರ್ರಿ. ಅಷ್ಟೇ ರೀ, ಅಷ್ಟೇ ರೀ. ಓಕೆ. ಹಾಂ, ಸೈಡಿಂದ. ಸ್ವಲ್ಪ ಹಿಂದೆ ಜಲಾನಿ, ಸ್ವಲ್ಪ ಹಿಂದೆ ಮುಂದೆ ಬಾ. ಹಾಂ ಅಣ್ಣ, ಅಣ್ಣ ಸ್ವಲ್ಪ ಹಿಂದೆ. ಅಕ್ಕ ಹಿಡ್ಕೊಳ್ರಿ. ಹಾಂ, ಸರ್ ಜಿಲ್ಲಾ ಹಿಂದೆ ಹಿಂದೆ ಅಣ್ಣ ಕೇಳ್ಕೊಂಬಣ್ಣಿ ಅಣ್ಣ. ಅಷ್ಟೇ ರೀ, ಅಷ್ಟೇ ರೀ. ಒಂದು ಸೆಕೆಂಡ್ ಕಣ್ಣು ಮುಚ್ಬೇಡ್ರಿ. ಓಕೆ. ರಾಘು ಚೌಹಾಣ್, ದೊಡ್ಡ ಬಸವ ಮತ್ತು ಮಲಿಬು ಶಾಲಾ ರಾಘು ಚೌಹಾಣ್. ಓಪನ್ ಮಾಡಿರಿ, ಅದು ಓಪನ್ ಮಾಡಿರಿ ಫುಲ್ ಶಾಲ್ ಓಪನ್ ಮಾಡಿ. ಸನ್ಮಾನಿತರಾದಂಥ ಕವಿತಾ ಮತ್ತು ಅವರ ಸಹಕುಟುಂಬರು, ಅದೇ ರೀತಿಯಾಗಿ ಸನ್ಮಾನ ಮಾಡಿರ್ತಕ್ಕಂಥ ನನ್ನೆಲ್ಲ ಸಹ ಮಿತ್ರರು ತುಂಬ ಹೃದಯದ ಧನ್ಯವಾದಗಳು. ನೋಡಿ ಈ ಕಡೆ ಹಿಡ್ಕೊಳ್ರಣ್ಣ. ಹಾಂ, ಇಲ್ಲಿ ನೋಡ್ರಿ ಅಕ್ಕ ಅಲ್ಲಿ ಮೇಡಮ್, ಮೇಡಮ್ ಸೆಂಟ್ರ್ ಬನ್ನಿ, ಬರ್ರಿ, ಮಿಡ್ಲ್ ಬರ್ರಿ, ಮಿಡ್ಲ್ ಬರ್ರಿ. ಹಾಂ, ದಯವಿಟ್ಟು ಚಪ್ಪಾಳೆಯನ್ನು ಅಂದ್ರೆ ಹಂಗೆ ರೀ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ಕಡೆ. ಸರ್ ಫೋನ್ ನೋಡ್ಬಿಡ್ರಿ, ಇಲ್ಲಿ ನೋಡ್ರಿ ಪ್ಲೀಸ್. ಓಕೆ. ರಾಗಣ ರಾಗಣ ಸೇರ್ತೇವೆ. ಮುಂದಿನದಾಗಿ ವಿದ್ಯಾರ್ಥಿಗಳಿಂದ ಅನಿಸಿಕೆ. ಎಸ್, ಸ್ವಲ್ಪ ಹಿಂದೆ ವೈಡ್ ಆಗಿ, ಸ್ವಲ್ಪ ವೈಡ್. ಎಸ್, ಹತ್ರ ಬನ್ನಿ, ಕ್ಲೋಸ್ ಆಗಿ. ಈ ಕಡೆ ಅವರೇ. ಹಾಂ, ಓಕೆ. ಹಾಂ ಹಾಂ, ಇಲ್ಲ ಇಲ್ಲ, ಎಲ್ಲರೂ ಕರೆಕ್ಟ್ ಅದು. ಓಕೆ, ರೆಡಿ ಟೀಚರ್.
ಟೀಚರ್ ಉಪಮ್ ಟೀಚರ್ ಎಲ್ಲರೂ ಸ್ಮೈಲ್ ಇರಲಿ. ನೋಡಿ ಸ್ಮೈಲ್ ನೋಡಿ ಒಂದು ಗುರುಗಳದ ಒಂದ್ಸಲ ಕೈ ಹಾಂ 1 ಸೆಕೆಂಡ್ ನೋಡಿ ಎಲ್ಲರೂ ಸ್ಮೈಲ್ ನೋಡಿ ಯಾರು ಕಣ್ಣು ಮುಚ್ಚಬೇಡಿ ಪ್ಲೀಸ್ ಅಷ್ಟೇ ರೀ ಇಲ್ಲ ಎಲ್ಲರೂ ಓಕೆ ಕಣ್ಣು ಮುಚ್ಚಬೇಡ್ರಿ ಯಾರು ಪ್ಲೀಸ್ ಆಗೋ ಒಂದು ತೆಗಿಲಿ ಆರಾಮ್ ತೆಗಿಲಿ ಒಂದು ನಿಮಿಷ 1 ಸೆಕೆಂಡ್ ನೋಡಿ ಆಗೋ ವೇಟ್ ಸ್ಮೈಲ್ ಎಲ್ಲರೂ ಸ್ಮೈಲ್ ಅಷ್ಟೇ ರೀ ಹೋಗಿಸ್ರಾ ಒಂದ್ಸಲ ಹಾಂ ಒಂದ್ಸರಿ ಹಾಂ ರೆಡಿ 3 2 ನಾಲ್ಕು ಸ್ವಲ್ಪ ಹಿಂದೆ 1 ಎಲ್ಲರೂ ಸ್ಟಿಲ್ ಇರಿ ಎಲ್ಲರೂ ನಮಸ್ಕಾರ ಮಾಡಿ ಸ್ಟಿಲ್ ಎಲ್ಲರೂ ನಮಸ್ಕಾರ 2 1 ಸರಿ ಬರಲಿಲ್ಲ 2 1 ಉಪ್ಪರ್ವಾಡಿ ಶಾಲೆಗೆ ಭಾರತ್ ಮಾತಾ ಕಿ ಪವಿತ್ರತೆಯಿಂದ ನಡೆಸ್ಕೊಂಡು ಹೋಗ್ತಾನೋ ಅವನಿಗೆ ಅಮೃತ ಅಂತ ಒಂದು ಯೋಗ ಸಿಗುತ್ತಂತೆ. ಅದಕ್ಕೆ ಇದೇ ಸಾಕ್ಷಿ ನಮಗೆ ಮಾತಾಡುವ ನಾನು ಗಾಯಕ ಮಾಡಿ ನಾನು ಓದಿಸಿದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯು ಗಾಯಕವೇ ಕಲಿಯಾಗ ಪ್ರತಿಯೊಬ್ಬನು ತನ್ನ ಪಾವಿತ್ರ್ಯತೆಯನ್ನು ಯಾವಾಗ ಮಾಡ್ತಾನೆ, ಯಾವ ವ್ಯಕ್ತಿ ಮಾಡ್ತಾನೆ, ಯಾರ ಎನಿ ಪರ್ಸನ್ ಅವನಿಗೆ ಸುಯೋಗ ಒಂದೇ ಬರ್ತಂತ ಹೇಳಿ ನಾನು ಸುಲಭವಾಗಿ ಬಂದ್ಬಿಟ್ಟು ಅವನಲ್ಲಿ ಬಾ ಎಲ್ಲ ಶಿಕ್ಷಕಿಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆಮೇಲೆ ನಮ್ಮ ಸದಸ್ಯರು ಮತ್ತು ಸಂಘಟಕರು ಉಪಾಧ್ಯಾಯರು ಇವರು ಮಾಡಿದಂಥ ಒಂದು ಪ್ರಯತ್ನ, ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಇದು ನಮ್ಮ ಹೃದಯದಲ್ಲಿ ನಿರಾಳವಾಗಿ ಉಳಿದಿದೆ. ಯಾಕಂತಂದರೆ ಇಂಥ ಒಂದು ಕಾರ್ಯಕ್ರಮ ತನು ಮನ ಧನ ಎಲ್ಲವನ್ನು ಅವರು ಈ ಸಂದರ್ಭದಲ್ಲಿ ಹೆಚ್ಚು ಪರಿಶ್ರಮ ಪಟ್ಟು ಅವರು ನಮ್ಮನ್ನು ಸನ್ಮಾನಿಸಿದ್ದಾರೆ. ಇಷ್ಟೇ ಅಲ್ಲ, ಇದು ಸೇರಿದಂಥ ಎಲ್ಲ ಪಾಲಕರಿಗೂ ಹಾಗೂ ಶಿಕ್ಷಣ ಪ್ರೇಮಿಗಳಿಗೂ ಹಾಗೂ ಮಕ್ಕಳಿಗೂ ಹಾಗೂ ಮತ್ತು ಪತ್ರಕರ್ತರಿಗೂ ಹಾಗೂ ಸಹಾಯಕರಾಗಿದ್ದಾರೆ. ಇನ್ನು ನಾನು ಹೆಚ್ಚು ಏನು ಹೇಳಬೇಕು ಅಂತಂದರೆ, ಈ ಶಾಲೆ, ಈ ಉಪಾರವಾಡಿ ಶಾಲೆ ಏನದ ಇದು ಭಾಳ ಅತ್ಯಂತ ಹೆಸರುವಾಸಿಯಾದಂಥ ಶಾಲೆ ಆಗಿರ್ತವ. ಆ ಟೀಮ್ ಆಗಿತ್ತು, ಗುರುಗಳು ಹಾಗೆ ಇದ್ದರು ಮತ್ತು ಮಕ್ಕಳು ನನ್ನ ವಿದ್ಯಾರ್ಥಿಗಳು ಹಾಗೆ ಇಷ್ಟು ಅನ್ವಂತಿತವಾಗಿ ಅವರು ನಮ್ಮನ್ನು ಗೌರವಿಸುತ್ತಿದ್ದರು. ಅವರ ಒಂದು ಆತ್ಮೀಯತೆ ಮತ್ತು ಅವರ ಒಂದು ಪ್ರೀತಿ, ವಿಶ್ವಾಸ, ಒಂದು ಏನೋ ಒಂದು ಅವರಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆ. ಏನೇ ಆಗಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಬಹುದು, ಇಂಥ ಒಂದು ದೃಢವಾದಂಥ ಒಂದು ಸಂಕಲ್ಪದಿಂದ ಹೋರಾಟ ಮಾಡಿ ತನು ಮನ ಧನದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದು ಸುಮ್ಮನೆ ಆಗುವಂಥ ಕಾರ್ಯಕ್ರಮ ಅಲ್ಲ. ಬಾಯಿ ಮಾತ್ರ ನಾವು ಮಾತಾಡ್ತೀವಿ, ಹೋಲ್ಡ್ ಆದರೆ ಇದರಿಂದ ಎಷ್ಟು ಪರಿಶ್ರಮ ಅದ.
ಪ್ರೀತಿಯನ್ನು ಮತ್ತು ಎಲ್ಲ ಪ್ರೀತಿ ನಮ್ಮಗಳ ಗೌರವ ಇವೆಲ್ಲವನ್ನು ಅವರು ನಮಗೆ ಇಟ್ಕೊಂಡಿದ್ದಾರೆ. ಅವರನ್ನು ನಾವು ಎಷ್ಟು ಹೊಗಳಿದರೂ ಕಡಿಮೆ. ಯಾಕಂತಂದರೆ ಇದು ನನಗೆ 4ನೇ ಬ್ಯಾಚ್ ಉಪವಾಣಿ ಶಾಲೆಯ ಮಕ್ಕಳು ಮಾಡುತ್ತಿರುವಂಥ 4ನೇ ಬ್ಯಾಚ್. ಯಾಕೆ ಒಂದು ಉತ್ತಮವಾದಂಥ ಯಾರಿಗೂ ಇರುವಂಥ ಒಂದು ಭಾವನೆ ಈ ಸಾವಿರ ಮಕ್ಕಳಿಗೆ ದೇವರು ಅನುಗ್ರಹ ಮಾಡ್ಯಾರ. ಇಂಥ ಒಂದು ಮಕ್ಕಳನ್ನು ಪಡೆಯುವುದೇ ನನ್ನ ಏನಪ್ಪ ಅಂತಂದರೆ ನಮಗೆ ಪೂರ್ವಜನ ಪುಣ್ಯ ಅಂತ ನಾವು ಭಾವಿಸ್ತೀವಿ. ಇದು ದುರ್ಲಭ, ಇಂಥ ಮಕ್ಕಳು ಸಿಗುವುದಿಲ್ಲ. ನಾನು 33 ವರ್ಷ ಸರ್ವಿಸ್ ಮಾಡಿದ್ದೀನಿ. ಕೊನೆಗೆ 94ರಿಂದ 99 ತನಕ ಉಪವಾಣಿ ಶಾಲೆಯಲ್ಲಿ ನಾನು ಈ 5 ವರ್ಷ ಏನು ನಾನು ಮಾಡಿದ ಕೆಲಸ ಈ 33 ವರ್ಷ ಕೆಲಸ ಮಾಡೋದ್ರಿಂದ ಹೆಚ್ಚು ನನಗೆ ಹೆಚ್ಚು ಪರಿಸರ ಹೆಚ್ಚು ನನಗೆ ಸನ್ಮಾನ ಸಾಧ್ಯವಾಗಿದೆ. ಯಾಕಂದರೆ ಇಂಥ ಒಂದು ಹೊಸ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಎಲ್ಲ ನಮ್ಮ ಶಿಕ್ಷಕರನ್ನು ಸನ್ಮಾನಿಸುವಂಥ ಒಂದು ಭಾಗ್ಯ ತುಂಬಾ ಒಳ್ಳೆಯದು. ಅದಕ್ಕಾಗಿ ನಮ್ಮ ಎಲ್ಲ ಈ ಶಿಕ್ಷಕ ಏನಂತಾರೆ ಗುರು ಮತ್ತು ವಿದ್ಯಾರ್ಥಿಗಳಿರ್ತೀರಿ, ಈ 7ನೇ ತರಗತಿ ಮತ್ತು 96ನೇ ಸಾಲಿನ ವಿದ್ಯಾರ್ಥಿಗಳು, ಚಂದ್ರಶೇಖರ್ ಮತ್ತು ಅವರ ಸಂಗಡಿ ಇವರು ಭಾಳ ತ್ಯಾಗ ಮಾಡಿ ಈ ತ್ಯಾಗದಿಂದಲೇ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಾಧ್ಯ. ನಾನು ಹುಟ್ಟಿದ ಏನು ಮಕ್ಕಳು ಇರ್ಬೋದು, ಆದ್ರೆ ಭಾಳ ಕಾಲಕ್ಕೆಲ್ಲ ಗದ ನನ್ನ ಶಿಕ್ಷಣ ಅಂತ ಏನು ದೊಡ್ಡ ಶಿಕ್ಷಣ ಅಲ್ಲ. ನಮ್ದು SSC ಅಂದರೆ ಸೆಕೆಂಡ್ರಿ ಸ್ಕೂಲ್ ಹೋಗ್ತೀವಿ. ಅದು 11ನೇ ತರಗತಿಗೆ SSC ಅಂತ ಕರೀತೀವಿ. 1ನೇ ಕರ್ನಾಟಕ ಇಲ್ಲಿ SSC ಅಂತ ಇರ್ತಾವೆ. ಆ ಅದೇ ಕರ್ನಾಟಕ ಏರಿಯಾದೊಳಗೆ ಈ ಒಂದು ಶಿಕ್ಷಣ ಸಿಕ್ತು. ನಮ್ಮದು ತಂದೆ ಬಹಳ ಕಷ್ಟ ಅಂತ ಹೀಗಾಗಿ ಮತ್ತು ಪುರೋಹಿತ ಕೆಲಸನೂ ಮಾಡ್ತಾರೆ. ತಂದೆ ತಂದ ಮತ್ತು ನಾನು ತಂದೆ ನಮ್ಮ ತಂದೆ ಮತ್ತು ನಾವು ಈ ಹುಡುಗರು ನಾರಾಯಣ ಅಂತ ನಮ್ಮ ವೀರನಾರಾಯಣ ಗುಡಿ ಅಂತ ಸ್ವಲ್ಪ ಮನೆ ಅಂತ ವೀರನಾರಾಯಣ ಅವರ ಹುಡುಗರು ನಾರಾಯಣ ನಾವು ಬರ್ತಾರೆ. ಅವರು ಭಾಳ ಅವರು ಅಂತ ಒಂದು ವ್ಯಕ್ತಿಗಳಾಗಿದೆ. ಅವರನ್ನು ನೋಡುವಂಥ ಸೌಭಾಗ್ಯ ನಮ್ಮ ಸಿದ್ಧರಾಮಯ್ಯ ಎಂದು ಬರ್ತಾರೆ. ಅವ್ರು ನಡೆಸಿದ್ರು ಆ ಸಮಾರಂಭದೊಳಗೆ ದರಾಬೇಂದ್ರೆಯವರು ದುರ್ಗತ್ತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಪದ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ನಾಗತಂತಿಯನ್ನು ಅಂತ ಒಂದು ಕೃತಿಗೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ವರಕವಿಗಳು ಬೂನ್ ಆಫ್ ಗಾಡ್ ಅಂತಂತಾರೆ. ದೇವರು ಕೊಟ್ಟಂಥ ವರ ಸುಮ್ಮನೆ ಎಲ್ಲರೂ ಸಿಗೋದಿಲ್ಲ. ಅದು ಹುಟ್ಟು ಕವಿಗಳು ಕೂದಲನ್ನು ಹಾಡು ಹಾಡ್ತಿದ್ದರು, ಕೂದಲನ್ನು ಕವಿತೆಗಳ ರಚನೆ ಮಾಡ್ತಿದ್ದರು. ಅವ್ರ ಊರು ಧಾರವಾಡ. ಈಗಲೂ ಅವ್ರ ಮನೆ ಸಂದರ್ಶನ ಮಾಡಲಿಕ್ಕೆ ಜನ ಹೋಗ್ತಾರೆ. ಇಂಥ ಒಂದು ನೋಡುವಂಥ ಒಂದು ಸೌಭಾಗ್ಯ ಅವರ ಆಶೀರ್ವಾದ ನಮ್ಗೆ ಸಿಕ್ತು. ಕಲಿಯುವಂಥ ಇಷ್ಟ ಅಲ್ಲ, ಇನ್ನೊಬ್ಬ ಪಂಡಿತನಾಥ ಆಚಾರ್ಯ ಗಲ್ಗಾಲಿ ಅವರು ಎಂಥ ಒಂದು ವಾಗ್ಮಿಗಳಾಗಿರ್ತಕ್ಕಂಥದ್ದು ಸಂಸ್ಕೃತ ಪಂಡಿತರು. ಅವ್ರು ನಿರಂತರವಾಗಿ ಅಸ್ಕಲಿತವಾಣಿಯಲ್ಲಿ 2 ಗಂಟೆ ಮಾತಾಡ್ತಾರೆ. ಭಾಳ ಚಂದ ಅವ್ರ ಮಾಹಿತಿ ಹೇಳಿದ್ರು. ಅವರು ಅನೇಕ
ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ಅವರನ್ನು ಕರೆಸ್ತಿದ್ರು, ಕರೆಸಿ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ತಿದ್ರು. ಅಂತ ಒಂದು ಅವರನ್ನು ನೋಡುವಂಥ ಒಂದು ಸೌಭಾಗ್ಯ ಮತ್ತು ಆಶೀರ್ವಾದ ಅದು ಸಿಕ್ತು. ಇದೆಲ್ಲದರ ಪರಿಣಾಮ ಒಂದು ನನಗೆ ಒಂದು ಒಳ್ಳೆಯ ಒಂದು ಇದರ ಪರಿಚಯ ನಮಗದನ್ನು ನನಗೆ ಭಾಳಷ್ಟು ಅನುಕೂಲ ಆಯಿತು. ಆಮೇಲೆ 1960 ಹುಟ್ಟಿದ್ದನ್ನು 1940 20 ವರ್ಷದಾಗ ನಮಗೆ ಈ ಮಧ್ಯ ಕರ್ನಾಟಕದೊಳಗೆ ಏನೇನು ಇರ್ತಿದ್ದಿಲ್ಲ ಅಂತ ಆಮೇಲೆ ಅಂತ ಅದ್ರ ಆಗ ರಾಯಚೂರು ಅಂದ್ರೆ ಈಗ ರಾಯಚೂರು ಮತ್ತು ಕೊಪ್ಪಳ ಗದಗ ಜಿಲ್ಲೆ ಅವ್ರು ಇಡೀ ರಾಯಚೂರನ್ನೇ ಬಂದಿಲ್ಲ. ಇಂಥ ಒಂದು ಅವರ ಅಧಿಕಾರಿಗಳು ಅವರ ನೇಮಕಾತ ಅವರು ಎಂಟು ದೊಡ್ಡರು ನೇಮಕಾತಿಗಳ 3 ತಿಂಗಳ ಕಾಲ ನೇಮಕಾತಿಗಳು ನಾನು ಅದು ಮಾಡ್ತೀನಿ ಅನ್ವಯಿಸಿದ್ರು. ಅವರು ಭಾಳ ಪ್ರಾಮಾಣಿಕ ಅಧಿಕಾರಿಗಳು. ಅವರು ಏನು ಮಾಡ್ತಾರೆ ಆದರೆ ನನಗೆ ನಾನು ಬಿಟ್ಟಿಲ್ಲ, ಏನೇನೋ ಓದಕ್ಕೆ ಹೋಗಿ ಆದರೆ ಇರಬೇಕು ಅಂತ ಪ್ರಯತ್ನ ಮಾಡಿದೆ. ಅಲ್ಲಿ ಒಂದೇ ಇದ್ದೆ, ನೀರು ತೊಳೆದೆ. ಅದರಲ್ಲಿ ದೊಡ್ಡ ಬಾವಿ ಅಂತಂದ್ರೇನು, ಬಾವಿ ದೊಡ್ಡಲ್ಲಿ ಬಾವಿ ಕಟ್ಸ್ಯಾರ, ಅದು ದೊಡ್ಡ ಬಾವಿ ಅದೆಂಥ ಪರಿಸ್ಥಿತಿ. ಆ ಪರಿಸ್ಥಿತಿ ಒಳಗೆ ನಾನು ಏನಾದರೂ ಕೆಳಗೆಲ್ಲ ನೀರು ತುಂಬಿಕೊಂಡು ಬರಬೇಕು. ಸ್ವಲ್ಪ ಆಯ್ತು ಅಂತಂತಂದ್ರೆ ನಾನು ಸೇರಿ ಒಡಗಿಸಿದ್ವಿ ಇಂಥ ಒಂದು ಸಂದರ್ಭ. ಅಂಥದ್ರೊಳಗೆ ನಾವು ಓದಿದ್ವಿ. ನಮ್ಮ ಒಂದು ಇದನ್ನು ಸಹಿತ ನಮ್ಮ ಜಾಗೃತಿ ಸಹಿತ ಅವಾಗ ಇದಾಗಿ ನನ್ನ ಮೇಲೆ ಕರ್ಕೊಂಡು ಸಹಿತ ಇಂಥ ಪರಿಸ್ಥಿತಿ ಒಳಗೆ ನಮ್ಮಲ್ಲಿ ಜೀವನ ಕಳೆದ್ವಿ. ಇಂಥವೆಲ್ಲ ನನಗೆ ಭಾಳ ಇದಾಗಿದೆ. ಯಾವುದಿಲ್ಲ, ಕರೆಂಟ್ ಇದ್ದಿಲ್ಲ, ಏನಿದ್ದಿಲ್ಲ, ಯಾವುದು ರೋಡ್ ಇದ್ದಿಲ್ಲ. ಅಂದಾಗ ಯಾವ ರೀತಿಯಾಗಿ ನಾವು ಮರದ ಹಾಕಿಬಿಟ್ಟು ತುಂಬಾ ಹೃದಯದಿಂದ ಅಭಿನಂದಿಸ್ತೇವೆ. ಸರ್, ನೀವು ಉಪ್ಪಾರವಾಡಿ ಸ್ಕೂಲ್ ಇರಲಿಲ್ಲ, ನೀವು ಶಿಕ್ಷಕರಿರಲಿಲ್ಲ, ಈ ಹೂಗಳು ಬೆಳೀತಿರಲಿಲ್ಲ. ಈ ಹೂಗಳು ಬೆಳಿಬೇಕಾದ್ರೆ ತಮ್ಮ ಶಿಕ್ಷಣವೇ ನಮ್ಗೆ ಆಧಾರ. ನೀವು ಹೇಳಿಕೊಟ್ಟ ಶಿಕ್ಷಣದಿಂದ ನಾವು ಇವತ್ತು ಪುನೀತರಾಗಿ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ನಾವು ರಂಗದಲ್ಲಿ ಕೂಡ ನಾವು ಹೊಂದಿದ್ದೇವೆ ಅನ್ನೋ ವಿಶ್ವಾಸಕ್ಕೆ ನಾವು ಬಯಸ್ತೀವಿ, ಬಯಸ್ತೀವಿ. ಧನ್ಯವಾದಗಳು ಸರ್. ಭೋಜನ ನಂತರ ವಿದ್ಯಾರ್ಥಿಗಳ ಅನಿಸಿಕೆಗಳು ಮತ್ತು ಗುರುಗಳ ಅನಿಸಿಕೆಗಳು ದಯವಿಟ್ಟು ಊಟದ ನಂತರ ಯಾರು ಈ ಕಡೆ ಹೋಗಬಾರ್ದು. ಈ ಕಾರ್ಯಕ್ರಮ ಮತ್ತೆ ಬಂದು ಈ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.
ಬಂದೆ. 78ಕ್ಕೆ ಬಂದಾಗ ಅದಕ್ಕಿಂತ ಮುಂದೆ 73ರಲ್ಲಿ ಸೋಮವಾರ ಗೌಡರು ಆಲಿಗೌಡರು ಮನೆ ಮುಂದೆ ಒಂದು ಗಡಂಗ ಅಂತ ಇತ್ತು. ಅಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದರಂತೆ. ನಾನು ಆಗಿರಲಿಲ್ಲ. ಅಲ್ಲಿಂದ ವೆಂಕಟರಮಣಗುಡಿಗೆ ವರ್ಗಾಯಿತು. ಈ ವೆಂಕಟರಮಣಗುಡಿ ದೇವಪ್ಪರೊಳಗೆ ಅಲ್ಲಿದೆ. ಅಲ್ಲಿಗೆ ವರ್ಗವಾದಾಗ ನಾನು 78ಕ್ಕೆ ಅಲ್ಲಿ ಕಾಲಿದ್ದೆ. 78ಕ್ಕೆ ನಾನು ಬಂದೆ. ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ 3 ಜನ. ಮಾನ್ಕಮ್ ಟೀಚರ್ ಅಂತ ಹೇಳೋರು, ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಸುಬ್ರೇಶ್ ಸರ್ ಅವರು, ಇನ್ನೊಬ್ಬರು ಸುಕಲ್ಪೇಟ್ ಶಾಲೆಯಿಂದ ಅಜಿಮುದ್ದೀನ್ ಮಾಸ್ಟರ್ ಅಂತ ಹೇಳಿ ಒಬ್ಬರು ಬಂದಿದ್ದರು, ಅವರಿದ್ದರು. ಅದರಲ್ಲಿ ನಾನು 3ನೇದವಳು. ಅಂದರೆ ಆ ಶಾಲೆಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆಯಲ್ಲಿ 3ನೇವಳು. ಮಕ್ಕಳ ಸಂಖ್ಯೆ ಮಾತ್ರ ಬಹಳ, 1ರಿಂದ 4 ಇತ್ತವಾಗ. 1ರಿಂದ 4 ಅಂತಂದ್ರೆ ಮಕ್ಕಳ ಸಂಖ್ಯೆ ಹೆಂಗಿರ್ಬೋದು ನೀವು ವಿಚಾರ ಮಾಡಿದರೆ ಏನೋ ಬಿಡೋ ಅಂತ ಹೇಳ್ತಿದ್ವಿ. ಇಲ್ಲಿ ಒಂದು 500-600 ಮಕ್ಕಳಿದ್ರು 1ರಿಂದ 4ಕ್ಕೆ. 500-600 ಮಕ್ಕಳನ್ನು ಅದಕ್ಕೆ ಎ ಬಿ ಸಿ ಮಾಡಿದ್ದೀವಿ. ಜಾಗದ ಅಭಾವ ಇದ್ದಾಗ ಅಲ್ಲೇ ಗುಡಿ ಮಕ್ಕಳ ಒಂದು ದಾಸರ ಜಾಗ ಖಾಲಿ ಇತ್ತು. ವೆಂಕಟರಮಣ ಗುಡಿಯ ದಾಸರ ಜಾಗ ಅದು ಒಂದು ಖಾಲಿ ಇತ್ತು. ಅಲ್ಲಿಗೆ ಆಗ ಬೆಟರ್ಮೆಂಟ್ ಕಮಿಟಿ ಅವರಾಗಿರ್ತಕ್ಕಂಥ ಸಿದ್ದಪ್ಪ ಸಾಗರ್ ಅವರು, ಆಮೇಲೆ ಹನುಮಂತಪ್ಪ ಗುಡಿಯವರು, ಆಮೇಲೆ ಅಮರೇಗೌಡರು, ಸೋಮರ ವಕೀಲರು, ಇವರು ಆ ಜಾಗಕ್ಕೆ ಆ ಶಾಲೆಗೆ ದುಡಿದಂತಹ ಮಹನೀಯರು. ಅವರನ್ನು ಎಷ್ಟು ನೆನೆಸಿದ್ರು ಕಡಿಮೆ. ನಮಗೆಲ್ಲ ಈ ಮಕ್ಕಳು ನನಗೆ ಅಂದ ನನ್ನ ಕುಟುಂಬವನ್ನು ಸಲ್ಲಿಸಿರ್ತಕ್ಕಂಥ ನಿಮಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಯಾಕಂದರೆ ನೀವೇ ಇದ್ದಿದ್ರೆ ನಾವೆಲ್ಲಿ ಬರ್ತಿದ್ವಿ? ಬರೋಕ್ಕೆ ಸಾಧ್ಯನಾ? ಸರ್ಕಾರ ನಮ್ಮನ್ನು ಯಾಕಾಗಿ ನೇಮಿಸ್ತಿದ್ದು? ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಾವು ಅಲ್ಲಿ ಬಂದೀವಿ, ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿದ್ವಿ. ನೀವೇ ನಮಗೆ ಮುಖ್ಯವಾಗಿ ಅನ್ನದಾತರು. ಹೀಗಿರುವಾಗ ಅವರಿಗೆ ಯಾವ ಒಂದು ಇದರಿಂದ ಆಸಕ್ತಿಯಿಂದ ಕೆಲವರು ಪಾಠವನ್ನು ಮಾಡಿದವರು ಇದ್ದಾರೆ. ಉದಾಹರಣೆಗಂದರೆ ಅಬ್ದುಲ್ ಮಾಸ್ಟರ್ ಅಂತೇಳಿ ಕೇಳಿರೋ ಇಲ್ಲ. ಅಬ್ದುಲ್ ಮಾಸ್ಟರು ಕೊಳಲು ಹೋದವರು. ಅವ್ರ ಅಕ್ಕ ಮಾಸ್ಟರ್ ಇದ್ದರು. ಅವ್ರು ತೀರಿ ಹೋದ್ಮೇಲೆ ಅವರು ಗೆಸ್ಟಾಗಿ ಬಂದು ಮಕ್ಕಳಿಗೆ ಪಾಠ ಹೇಳ್ತಿದ್ರು. ಆಮೇಲೆ ಒಬ್ಬೊಬ್ಬರಾಗೆ ಗೆಸ್ಟಾಗಿ ಬಂದರು. ಆಮೇಲೆ ಧರ್ಮಣ್ಣ ಅಂತ ಹೇಳಿ ಒಬ್ಬರು ಮಾಸ್ಟರ್ ಇದ್ರು. ಧರ್ಮಣ್ಣ ಗೊತ್ತದ ನಿಮಗೆ? ಧರ್ಮಣ್ಣ ಶ್ರೀನಿವಾಸ ಇವರು ಸಹ ಆ ಶಾಲೆಗೆ ಬಂದರು. ಆಮೇಲೆ ವಿದ್ಯಾರ್ಥಿ ಟೀಚರ್ ಬಂದರು. ವಿದ್ಯಾರ್ಥಿ ಟೀಚರು ಬಾಲಪ್ಪ ಮಾಸ್ಟ್ರು, ಚಂದಪ್ಪ ಮಾಸ್ಟ್ರು, ನಾನು ಇಷ್ಟೇ 4-5 ಮಂದಿ 5, 6, 7 ತರಗತಿಗಳನ್ನು ABC ಮಾಡಿಕೊಂಡು ಅಷ್ಟು ಮಕ್ಕಳಿಗೆ ಅಭ್ಯಾಸಕ್ಕೆ ನಾವು ಹೇಳ್ತಿದ್ದೀವಿ. ಅದು ಏನೋ ಎಂತ ಗೊತ್ತಿಲ್ಲ, ಅಷ್ಟು ನಮ್ಗೆ ಆಸಕ್ತಿನೇ ಇತ್ತು, ಕಲಿಸ್ಬೇಕು ಮಾಡಬೇಕಂತ. ಆಮೇಲೆ ಅಲ್ಲಿ 4ನೇ ತರಗತಿ ಇರ್ತಕ್ಕಂಥ ಗುಡಿ ಶಾಲೆ ಬಿಟ್ಟು ಗಣನೀಯವಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಬಂದಂಗೆಲ್ಲ ಊರಿನವರೆಲ್ಲರೂ ಸೇರಿ, ಹೋಳಿಯವರೆಲ್ಲರೂ ಸೇರಿ ಗುರುಸಿದ್ದಪ್ಪನ ಮಠ ತಗೊಂಡ್ರು. ಮಠ ಖಾಲಿ ಇತ್ತವಾಗ. ಅದರಲ್ಲೇ 3-4 ಕ್ಲಾಸ್ ಮಾಡ್ತಿದ್ದೀವಿ. ಇಲ್ಲಿನೂ ಕ್ಲಾಸು, ಅಲ್ಲಿನೂ ಕ್ಲಾಸು. ಒಟ್ಟು ಮಕ್ಕಳ ಸಂಖ್ಯೆ 1,000 ದಾಟಿತು. ಮಕ್ಕಳ ಸಂಖ್ಯೆ 1,000 ಮೇಲೆ 1,200, 500 ತನಕ ಮಕ್ಕಳ ಸಂಖ್ಯೆ ಇತ್ತು. ಬೇಕಾದರೆ ಈಗಲೂ ತೆಗೆದು ನೀವು ಹಾದಿರಿಯನ್ನು ನೋಡ್ಬೋದು. ಅಷ್ಟು ಮಕ್ಕಳನ್ನು ಹೆಂಗೆ ಕಂಟ್ರೋಲ್ ಮಾಡಿದೋ, ಹೆಂಗೆ ಓದಿದೋ, ಹೆಂಗೆ ಕೊಟ್ಟರೋ ಗೊತ್ತಿಲ್ಲ. ನಾವು ಕಲಿಸುವಂತ ನಾವು ಹೇಳಂಗಿಲ್ಲ. ಆದರೆ ಮಕ್ಕಳ ಚಾಣಾಕ್ಷತನ, ಮಕ್ಕಳ ಆಸಕ್ತಿ ಇದೆಯಲ್ಲ, ಏನು ಮಾಡಬೇಕು ಅಂತೇಳಿ ಅಮರೇಗೌಡರು ಮತ್ತು ಸೋಮರ ವಕೀಲರು
ಇಲ್ಲಿ ಈಗಿರ್ತಕ್ಕಂಥ ಉಪ್ಪರವಾಡಿ ಶಾಲೆ ಇದೆಯಲ್ಲ ಅದು ಹಳೆ ಕಚೇರಿ. ಹಳೆ ಕಚೇರಿ ಅಂದರೆ ತಹಸೀಲ್ ಆಫೀಸ್ ಅದು. ಅಂಥವ್ರು ಅವರು ಕಾರ್ಯಾಲಯ ಇದ್ದು ನಂತರ ಶಾಲೆ ಆಯಿತು. ಆ ಶಾಲೆಯಲ್ಲಿ ಗದ್ದೆ ಅಂದರೆ ಸಿದ್ಧನೂರಿನ ಮಾರ್ಪಡುವಂಥ ವಿದ್ಯಾರ್ಥಿಗಳು ನೀವು ಆಗಿದ್ದೀರಿ. ನಾವು ಬಂದು ಹೇಳ್ಕೊಡ್ತಾ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಂತಸ್ತು ಹಣ ನೋಡದೆ ಎಲ್ಲರೂ ಗೆಳೆತನ ಮಾಡಿದ್ದೀರಿ. ಆ ಗೆಳೆತನವನ್ನು ಆಸೀನರಾಗಿರುವ ನನ್ನ ಚಿಕ್ಕ ವಯಸ್ಸಿನ ಮುದ್ದು ಮಕ್ಕಳು, ನನ್ನ ತಮ್ಮ ವೀರೇಶ್ ಸರ್ ಮತ್ತು ಉಪ್ಪರವಾಡಿ ಶಾಲೆಯ ಮುಖ್ಯ ಗುರುಗಳು ಮತ್ತು ಕವಿತಾ ಮೇಡಮ್ ಅವರು, ರಾಜೇಶ್ವರಿ ಟೀಚರ್, ಉಪಮ ಟೀಚರ್, ನಾವು ಒಂದು ತ್ರಿಮೂರ್ತಿಗಳಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ನಮಸ್ಕಾರ ನೀಡುತ್ತಾ, ವೇದಿಕೆ ಮುಂದಿರುವ ನನ್ನ ಹಳೆಯ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳ ಪಾಲಕರೇ ಮತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥ ನನ್ನ ಹಳೆಯ ಮುದ್ದು ವಿದ್ಯಾರ್ಥಿಗಳೇ, ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ 79ರಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ನನ್ನ ರಾಮತ್ನ ಅಂತೇಳಿ. ಅಲ್ಲಿಂದ ಒಂದು 2 ವರ್ಷ ಉಪ್ಪರವಾಡಿ ಸ್ಕೂಲಿಗೆ ಬಂದೆ. ಅಲ್ಲಿ ನಾವು ಆ 2 ವರ್ಷದಲ್ಲಿ ಹೆಂಗ ಅದ್ದೂರಿಯಾಗಿ ಮೆರೆದ್ವಿ ಅಂದ್ರೆ, ಮಾತನ್ ಟೀಚರ್ ಅಂತಿದ್ರು, ಉಪಂ ಟೀಚರು, ನಾವು ಒಂದು ಸಾಂಸ್ಕೃತಿಕ ಒಂದು ಕಲ್ಚರಲ್ ಆಕ್ಟಿವಿಟಿಯಲ್ಲಿ ಹೆಂಗೆ ಮೆರೆದ್ವಿ ಅಂದ್ರೆ, ಈ ಸಿಂಧನೂರು ತಾಲೂಕಿನಲ್ಲಿ ನಾವು ಹೆಸರುವಾಸಿಯಾದ್ವಿ. ಅದು ಯಾರಿಗೂ ಅಂತಂದ್ರೆ ನಿಮ್ಮಂತ ಒಂದು ವಿದ್ಯಾರ್ಥಿಗಳಿಂದ ನಮ್ಗೆ ಹೆಸರು ಬಂತು. ಈಗಲೂ ಕೂಡ ಅಕ್ಕಮ್ಮ ಕುಪ್ಪಮ್ಮ ಅಂದ್ರೆ ಒಂಥರ 2 ನಾಣ್ಯದ ಒಂದೇ ಮುಖ ಇದ್ದಂತೆ, ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಾಗೆ ನಾವು ನಮ್ಮ ನೆನಪುಗಳಲ್ಲಿ ಉಪ್ಪರವಾಡಿ ಶಾಲೆಯಲ್ಲಿ ಇನ್ನೂ ನಾನು ಮದುವೆ ಆಗಿರಲಿಲ್ಲ. 83-84ರಲ್ಲಿ ಮದುವೆ ಆಯ್ತು ನಂದು. ಹೊಸ ಉಪ್ಪರವಾಡಿ ಶಾಲೆಗೆ ಬಂದು ಉಪ್ಪಾರವಾಡಿಯಲ್ಲಿ ನಾನು ಜೀವನ ಕಳೆದೆ. ನಾನು ಬದುಕು ಕಟ್ಕೊಂಡೆ. ನನ್ನ ಮದುವೆ ಆಯಿತು, ಮಕ್ಕಳಾದರು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿದರು. ಅದರಿಂದ ಈ ಉಪ್ಪರವಾಡಿ ಶಾಲೆ ಬಂದ ಮೇಲೆ ಸಿಂಧನೂರಿನಲ್ಲಿ ನಾನು ಬದುಕು ಕಟ್ಟಿಕೊಂಡು ಆ ಶಾಲೆಯಿಂದಲೇ ನನ್ನ ಜೀವನ ಉದ್ಧಾರ ಮಾಡಿಕೊಂಡೇನೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಅವಾಗ ಇವರು ಸುರೇಶ್ ಅವರು, ಚಂದ್ರಪ್ಪ ಮಾಸ್ಟ್ರು, ಬಾಲಕ್ ಮಾಸ್ಟ್ರು, ಮುಲ್ಲಾಸ್ವಾಮಿ ಸರ್ ಇದ್ರು. ಏನು ಅವರು ನಮ್ಮನ್ನ ಹೆಂಗಂದ್ರೆ ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಪ್ರತಿಯೊಂದು ಕೆಲಸಕ್ಕೂ. ನಾವು ಹಾಗೆ ಕೊಡ್ತಿದ್ವಿ, ನಮ್ಮ ಮಕ್ಕಳು ಕೂಡ ನೀವು ಹಾಗೆ ಇದ್ರಿ, ಹೇಳ್ದಂಗೆ ಪಾಠ ಹೇಳ್ದಂಗೆ ಕೇಳ್ತಿದ್ರಿ. ನಾವು ಪಾಠ ಮಾಡಿದ್ರು, ಮನನ ಮಾಡಿಕೊಂಡು ಅದು ನಾವು ಹೇಳ್ದಂಗೆ ಮಾಡ್ತಾ ಇದ್ರಿ ನೀವು. ಅದೊಂದು ಖುಷಿ ಇತ್ತು ನಮ್ಗೆ. ಕೆಲಸಕ್ಕೆ ನನಗೂ ಭಾಳ ಇಂಟ್ರೆಸ್ಟು ಅವಾಗ. ಆದರೆ ಈಗ ಮಕ್ಕಳು ಓದ್ತಾರೆ ಹೋಗ್ತಾರ ಗೊತ್ತಿಲ್ಲ, ಶಿಕ್ಷಕರು ದುಡಿದಾರ. ಆಗಿನ ಒಂದು ಸನ್ನಿವೇಶ, ಆಗಿನ ಪರಿಸ್ಥಿತಿ ಈಗಿಲ್ಲ ಅಂತ ನಾನು ಹೇಳಬಲ್ಲೆ. ಅದಕ್ಕಾಗಿ ಉಪ್ಪರವಾಡಿ ಶಾಲೆ ಭಾಳ ಹಿಂದುಳಿದ ವಿದ್ಯಾರ್ಥಿಗಳಿದ್ದೇನೆ, ಹಿಂದುಳಿದಿದೆ. ನೀವೆಲ್ಲರೂ ಪ್ರಯತ್ನ ಮಾಡಿದ ಮತ್ತೆ ಮೊದಲಿನಂತೆ ಆಗುವುದರಲ್ಲಿ ಯಾವ ಸಂದೇಹವಿಲ್ಲ ಅಂತ ನಾನು ಹೇಳ್ತೀನಿ. ಈಗ ಉಪ್ಪರವಾಡಿ ಶಾಲೆ ಮಕ್ಕಳು ಅಷ್ಟೇ ನಾವು ಪರಿಚಯ ಇಲ್ಲ, ಅವ್ರ ಕುಟುಂಬದವರು ಎಲ್ಲರೂ ಈಗ ನೀವು ಯಾರಪ್ಪ ನಿನ್ನ ಹೆಸರು ಅಂತ ಕೇಳಿದ್ರೆ ನಿಂತಾನೆ, ಯಾರ ಮಗ ಅಂತ ಕೇಳಿದ್ರು ಅವಾಗ ಅವ್ರ ಮಕ್ಕಳಲ್ಲ ಅಂತೇಳಿ ಅವ್ರು ಎಲ್ಲರೂ ಪರಿಚಯ ಇದ್ರು. ಒಂದು ತವ್ರ ಕುಟುಂಬ ಹೇಳಿದಂಗೆ ಉಪ್ಪರವಾಡಿ ಓಣಿ, ಉಪ್ಪರವಾಡಿ ಶಾಲೆ ನಮ್ಗೆ ತವ್ರ ಮನೆ ಇದ್ದಂಗೆ ಅವಾಗ. ಅದಕ್ಕೆ ಈಗಲೂ ಕೂಡ ನಮ್ಗೆ ಅಪ್ಪಿ ಬಳ್ಳಾರಿಯಲ್ಲಿ ಏನಂದ್ರೆ ನಾನು ಉಪ್ಪರವಾಡಿ ಶಾಲೆ ಅಂತಾನೆ ಬರ್ತದೆ, ಬಾಯಿಗೆ ಸಿಂಧನೂರು ಅಂತಾನೆ ಬರುತ್ತೆ. ಅದಕ್ಕೆ ನಾನು ಇಂಥ ಒಂದು ಕಾರ್ಯಕ್ರಮ ಇಂಥದ್ದು ಕರೆಸಿ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕಾಗಿ ನಮಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿಯಾಗಿ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದೂರದಿಂದ ಬಂದಿನಂತೆ ಬೇಸತ್ತು ಬಂದರೆ ಅದೇನೋ ಗೌರ್ಮೆಂಟ್ಗೆ ಹೋದ್ರೆ ಒಂದು ಗಡಿಗೆ ಕೂಡಲೇ ಹೆಣ್ಮಕ್ಳಿಗೆ ಖುಷಿ ಅಂತ ಉಪ್ಪರವಾಡಿ ಶಾಲೆ ಹತ್ರ ಬಂದು ಯಾರಿಗಾದ್ರೂ ಫೋನ್ ಮಾಡಿ ನಮ್ಮನ್ನ ಮನೆಗೆ ಕರ್ಕೊಂಡು ಉನ್ನತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪರವಾಡಿ. ಈ ಶಾಲೆಯಲ್ಲಿ 1995 ಮತ್ತು 96ನೇ ಸಾಲಿನಲ್ಲಿ 7ನೇ ತರಗತಿಯನ್ನು ಉತ್ತೀರ್ಣ ಮಾಡಿಕೊಂಡು ಮುಂದೆ ತಮ್ಮ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸಾಧನೆಗಳನ್ನು ಮಾಡಿಕೊಂಡು ಪುನಃ ತಮ್ಮ ಗುರುಗಳ
ತಮ್ಮ ಬಾಲ್ಯದ ಸಣ್ಣ ನೆನಪನ್ನು ಸೆಳೆಯುವುದಕ್ಕಾಗಿ ಈ ಒಂದು ವೇದಿಕೆಯನ್ನು ಇಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದಾಗಿ ನಿರ್ವಹಿಸಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು. ಈ ವೇದಿಕೆ ನನ್ನನ್ನು ಆಹ್ವಾನಿಸಿ ಸತ್ಕರಿಸಿ ಸನ್ಮಾನಿಸಿ ಸಂತೃಪ್ತ ಭೋಜನವನ್ನು ಕೊಟ್ಟು ನನ್ನನ್ನು ಖುಷಿಪಡಿಸಿದ್ದಕ್ಕೆ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಮೊದಲು ನನ್ನ ಅಭೂತಪೂರ್ವವಾದಂಥ ಧನ್ಯವಾದಗಳನ್ನು ಸಂದೇಶ. ಆಗಸ್ಟ್ 19 ಅಕ್ಟೋಬರ್ ಹಾಲಿಡೇ ಬಂದು ನೆಕ್ಸ್ಟ್ ನವಂಬರ್ 2:45 ನಾನು ಮನೆ ಹೋಗ್ತಿದ್ದೆ. ಬೆಳಗ್ಗೆ 7:45 ಶಾಲೆಗೆ ಹೋಗ್ತಿದ್ದೆ, ಮಧ್ಯಾಹ್ನ 2:45 ಹೋಗ್ತಿದ್ದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವತ್ತು ನಾನು ಸಲ್ಲಿಸಿದಂತಹ ಸೇವೆಯ ಪ್ರತಿಫಲ ನಿಮ್ಮಂಥವರಿಂದ ನಾನು ಕಾಣೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನೀವೇನಾದರೂ ಮಾಡಬಾರ್ದು, ಮಕ್ಕಳಿಗೆ ಮೋಸ ಮಾಡಬಾರ್ದು, ದೇವರು ಕನ್ನ ಕೊಟ್ಟಾನು, ಆ ಅನ್ನಕ್ಕೆ ನಾನು ಸಂತೃಪ್ತರಾಗಿ ದುಡಿಬೇಕಾದ ಒಂದು ಆಸೆಯಿಂದ ಮಾತ್ರ ನಾನು ಸೇವೆ ಸಲ್ಲಿಸ್ತಾ ಇದ್ದೆ. ಆ ಎಲ್ಲ ಫಲವನ್ನು ನೀವು ಅನುಭವಿಸ್ಕೊಂಡು ಇವತ್ತು ಎಲ್ಲರೂ ಒಂದು ಉತ್ತಮವಾದಂಥ ಜೀವನ ಕಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಇದೇ ರೀತಿ ತಮ್ಮ ಜೀವನದ ಮೌಲ್ಯಗಳನ್ನು ಉಳಿಸ್ಕೊಂಡು ಹೋಗುವುದಂತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಾಲಕನಾಗಿ ಬಂದು ಈ ದೇಶವನ್ನು ಕಾಯ್ದು ಶಾಲೆಗೆ ಕಾಯ್ದಾನೆ ನನ್ನ ಗೆಳೆಯ ಅನ್ನೋದರ ಮೂಲಕ ಅವರಿಗೆ ಗುರುಗಳಿಂದ ಸನ್ಮಾನಿಸುವುದು ಎಲ್ಲರ ಗೌರವಿಸೋಣ. ಎಲ್ಲರೂ ಚಪ್ಪಾಳೆ ತಟ್ಟಲಿ. ಸ್ವಾಮಿಗಳಿಗೆ ಸಂಬಂಧಿಸಿದಂತಹ ಶಿಕ್ಷಕರಿಗೆ ಅಸಿಸ್ಟೆಂಟ್ ಆಗಿ ನಮಗೆ ತಗೊಂಡು ಆಮೇಲೆ ನಾವು 1ರಿಂದ 4 ತರಗತಿ ಹೋಗಿದ್ವಿ. ಏನಪ್ಪ ನಿಮ್ದು ಯಾರು ಮಾತಾಡಿದ್ರೆ ಅವಕಾಶ ಸಿಕ್ಕಿದ್ದಿಲ್ಲ. ಯಾವಾಗಲೂ ಸೇರಿ ನೀವು ಮಾತಾಡಿ ನನಗೆ ಅವಕಾಶ ಇಲ್ಲ. ಸಣ್ಣ ಮಕ್ಕಳಿಗೆ ಓಡಾಡ್ತಿದ್ದೆ. ಈಗ ಅದನ್ನು ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಧನ್ಯವಾದಗಳು. ವೇದಿಕೆಗಳಿಗೆ ಬರ್ತಕ್ಕಂಥ ಕನ್ನಡಕ್ಕೆ ಗುರುಗಳೇ ಹಾಗೂ ವೇದಿಕೆಗೆ ಬರ್ತಕ್ಕಂಥ ಹಳೆಯ ವಿದ್ಯಾರ್ಥಿಯ 1996 ಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳಾಗಿ ಈ ಒಂದು ಸ್ನೇಹ ಸಮ್ಮೇಳನವಾಗಿ ಮಾಡಲಿಕ್ಕಾಗಿ ನಮಗೆಲ್ಲ ತುಂಬ ಸಂತೋಷ ಇದೆ. ಹಳೆಯ ವಿದ್ಯಾರ್ಥಿಗಳ ಈ ನಮ್ಮ ಶಾಲೆಗೆ ಬರೋಕ್ಕೆ ನಮ್ಮ ಭಾಗಕ್ಕೆ ಒಂದು 4 ಕಡೆ ಆಗ್ತದೆ. ಹೆಂಗೆ ಮಾಡ್ಬೇಕು ಅದು ಮಾಡ್ಬೇಕು. ಚಂದ್ರು ಅಂತ ಭಾಳ ಶರಣವರು ಚಂದ್ರವರ ಮತ್ತು ಇನ್ನೊಬ್ಬರು ಮೇಡಮ್ ಅವರು ಹಿಂಗೆ ಮಾಡಬೇಕು. ನಮ್ಮ ಸರ್ಕಾರಿ ಬಂದ ಹೇಳ್ತಾರೆ ಹಿಂಗೆ ಮಾಡ್ಬೇಕಂತ ಹೇಳಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಮ್ಮದು ಹೇಳ್ತಾರೆ ನಮ್ಮ ಮೇಡಮ್ ಆಗ ಮಾಡೋಣ ಅಂತ ಹೇಳಿದ್ರೆ ಆಗ ನಿಮ್ಗೆ ಹೆಂಗೆ ನಿಮ್ಗೆ ಇಷ್ಟ ಆಗೈತೆ ಹಂಗೆ ಬೇರೆ ನಮ್ಮದು ಬಳಸೋಣ. ಯಾಕಂದ್ರೆ ಅವ್ರನ್ನ ಶಾಲೆ ಅವ್ರದ್ದೇ ಎಲ್ಲ ನಾ ಯಾಕೆ ನಮ್ದೇನು ಅಂತೇಳಿ ನಡೆಯಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನನ್ನ ಅನಿಸಿಕೆ ಅಂದರೆ ಈ ಒಂದು ಸಭೆ ನಡೀಬೇಕಾದ ಮಹಿಳೆಯರ ಪಾತ್ರ ಭಾಳ ದೊಡ್ಡದಾಗಿದೆ. ಮೇಡಮ್ ಅವರಲ್ಲಿ ಕೂತಲ್ಲ ಅವ್ರ ಹೆಸರು ಏನೇನೋ ಬರ್ತದ. ಆ ಮೇಡಮ್ ಭಾಳ ಚೆಲ್ಲುವಾದ ಶರಣುವಾದ ಇವ್ರದ್ದು ಎಲ್ಲ ಭಾಳ ಒಂದು ಪರಿಶ್ರಮ ಪಟ್ಟಾರ. ಇವರು ಈ ಸಭೆ ನಡೀಬೇಕಾದ್ರೆ ಕನಿಷ್ಠ 4 ತಿಂಗಳ ಆಗಿದೆ. ಅವ್ರು ಫೋನ್ ಮಾಡೋದು ಇವ್ರಿಗೆ ಫೋನ್ ಮಾಡೋದು ನಮ್ಮ ಟೀಚರ್ ಬೆಳೆದು ಹೆಂಗೆ ಮಾಡೋದು ಎಲ್ಲ ಭಾಳ ಆಗ್ತದೆ. ಯಾವುದೇ ಒಂದು ಪ್ರೋಗ್ರಾಮ್ ನಡೀತಂದ್ರೆ ಮಹಿಳೆಯರಂದ್ರೆ ಚೆನ್ನಾಗಿದೆ. ಮಹಿಳೆಯರೇ ಬೇರೆ. ನಮ್ಮ ಮನೆ ಚಂದ ನಡೀಬೇಕಂದ್ರೆ ನಮ್ಮ ಶಾಲೆ ಚಂದ ನಡೀಬೇಕಂದ್ರೆ ಮಹಿಳೆಯರಂದ್ರೆ ಮಹಿಳೆಯರೇ. ಅದಕ್ಕೆ ನಮ್ಮ ಮನೆ ನಮ್ಮ ಶಾಲೆ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶ ಶ್ರೀಮಂತಗೊಳಿಸಬೇಕು. ಅವ್ರನ್ನ ನಾವು ಪ್ರೀತಿಯಿಂದ ಕಾಣಲಿಲ್ಲ ಅಂದ್ರೆ ಮನೆಯ ಕೊಡಬೇಕು, ಶಾಲೆ ಹಾಕಬೇಕು. ಆದ ಕಾರಣ ನಮ್ಮ ಈ ಸಮ್ಮೇಳನ ಸಮಾರಂಭ ನಡೀಬೇಕಾದ್ರೆ ಇದು 95-96ನೇ ಇಸ್ವಿಯಾಗ ಮಹಿಳೆಯರ ಪಾತ್ರ ಭಾಳ ದೊಡ್ಡದೈತಿ. ಮಹಿಳೆಯರ ಜೋಡಿ ಇವ್ರದೈತಿ, ಗಂಡಪ್ಪದೈತಿ ಇಲ್ಲ. ಮೊದಲು ತಾಯಿ ಪರಿಶ್ರಮ, ತಂದೆ ಅಂತ ತಂದು ಹಾಕ್ತಿರ್ತಾನ, ಅವನೇನಿಲ್ಲ ತಾಯಿ ನೋಡ್ಕೊಂಡು ಮಂತ್ರಿ ಅಂತ ತಾಯಿ ನೋಡ್ತಾನ. ಶಾಲೆಯಲ್ಲಿ ಮುಖ್ಯವಾಗಿ
ಬಗಲಾಗಿರೋ ಸಹಶಿಕ್ಷಕರು ಅವರು ಮತ್ಸರ ಬುದ್ಧಿ ಇರಲಿಲ್ಲ ಅಂದ್ರೆ ಆ ಶಾಲೆ ಸಂಬಂಧಿ ಮಣಿನ ಸಂಬಂಧಿ ಎಲ್ಲ ಮತ್ಸರ ಬುದ್ಧಿ ತೆಗೆದು ನೋಡ್ರಿ. ಕೆಟ್ಟ ಬುದ್ಧಿ ಅಂತಾರ ಮತ್ಸರ ಬುದ್ಧಿ. ಆ ಮತ್ಸರ ಬುದ್ಧಿಯನ್ನು ತೆಗೆದು ಹಾಕಿದ್ರೆ ಇಡೀ ನಾವು ಹೆಸರು ಗಳಿಸೋಕೆ ನಂಬರ್ 1 ಆಗ್ತೀವಿ. ಆ ಭಾವನೆಯನ್ನು ಯಾರು ಇಟ್ಕೊಂಡಿರ್ತಾರ ಅಲ್ಲಿ ಪರಿಸರ ಕೆಡಕತ್ತೈತ್ರಿ. ಮತ್ಸರವನ್ನು ನಾವು ಯಾವಾಗ ತೆಗೆದು ಹಾಕ್ತೀವಿ ನಾವು ಉದ್ಧಾರಕ್ಕೆ ಜನರು ಉದ್ಧಾರ ಮಾಡ್ತೇವೆ, ಮಕ್ಕಳು ಉದ್ಧಾರ ಮಾಡ್ತೇವೆ. ನಮ್ಮಲ್ಲಿರ್ತಕ್ಕಂಥ ಮತ್ಸರದಲ್ಲಿ ಕೆಟ್ಟ ಬುದ್ಧಿ. ಅದಕ್ಕೆ ಇಲ್ಲಿ ಎಂಥ ಪ್ರೋಗ್ರಾಮ್ ನಡಿಬೇಕಂದ್ರೆ ಮಹಿಳೆಯರಿಗೆ ಸರ್ಕಾರಿ ಶಾಲೆಯಲ್ಲಿ 1996ರಲ್ಲಿ ನಾನು 7ನೇ ತರಗತಿ ಓದಿದ್ದೇನೆ. ನನ್ನ ಹೆಸರು ದಿನಾನಿ ಪಾಷಾ. ನಾನು ರೈತನಾಗಿ ಕೆಲಸ ಮಾಡ್ತಾ ಇದ್ದೆ. ದಿನಾನಿ ಪಾಷಾ ತಂದೆ ಶ್ರೀಗಂಗನ ಮೇಲಿಗೆ ಶ್ರೀಗಂಗನ ಬಾಡಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಎಲ್ಲ ನನಗೆ ಜ್ಞಾನವನ್ನು ನೀಡಿದಂತಹ ಗುರುಗಳೇ, ನಾನು ಜ್ಯೋತಿ ಕನ್ಯಾಡಿ ಅಲ್ಲೇ ಗ್ರಾಮದವರಲ್ಲೇ ಇಟ್ಟಿದ್ದು. ಮೇಬಿ ನಮ್ಮ ಟೀಚರ್ಸ್ಗೆ ನಮ್ಮ ಮುಖ ನೆನಪಿರಲ್ಲ, ಅವ್ರ ಹೆಸರು ನೆನಪಿರೋದಂತ ಸತ್ಯ. ಯಾಕಂದ್ರೆ ನಾವು ಅವ್ರ ಕೈಯಲ್ಲಿ 7 ವರ್ಷ ಕಲಿತಿದ್ದೇವೆ. 1ರಿಂದ 7ನೇ ತರಗತಿಯಲ್ಲಿ ನಾವು ಪ್ರೌಢ ಶಾಲೆಯಲ್ಲಿ ಕಲಿತಿದ್ದು. ಒಂದು ಕಟ್ಟಡಕ್ಕೆ ಬುನಾದಿ ಹೇಗೆ ಬುನಾದಿ ಗಟ್ಟಿ ಇದ್ದರೆ ಮೇಲಿನ ಕಟ್ಟಡ ಗಟ್ಟಿಯಾಗಿ ನಿಲ್ಲುತ್ತೋ ಹಾಗೆ ಒಬ್ಬ ವ್ಯಕ್ತಿಗೆ, ಒಂದು ಮಗುವಿಗೆ ಪ್ರಾಥಮಿಕ ಶಿಕ್ಷಣ ಅನ್ನುವಂಥದ್ದು ಬುನಾದಿಯಾಗಿ ಇರ್ತದೆ. ಆ ಬುನಾದಿಯಿಂದಲೇ ಮೇಲೆ ಪ್ರೌಢಶಾಲೆ ಹೋಗ್ತೀವಿ, ಅಲ್ಲಿಂದ ಕಾಲೇಜ್ ಹೋಗ್ತೀವಿ. ಆ ಬುನಾದಿನೇ ಗಟ್ಟಿ ಇರಲಿಲ್ಲ ಅಂದರೆ ಮುಂದಿನ ಶಿಕ್ಷಣ ಅರ್ಧಮರ್ಧ ಆಗ್ತದೆ, ಬೇರೆ ಬೇರೆ ಹೋಗೋದು. ಅದು ನಮ್ಮ ವಿಷಯದಲ್ಲಿ ಆಗಲಿಲ್ಲ. ನನ್ನ ವಿಷಯದಲ್ಲಿ ಈ ಎಲ್ಲ ದೇವರುಗಳೊಂದಿಗೆ ಅತ್ಯುತ್ತಮ ಗಟ್ಟಿಯಾದ ಬುನಾದಿಯನ್ನೇ ಹಾಕಿದ್ರು. ಎಲ್ಲ ವಿಷಯದಲ್ಲೂ ಕೇಳಿ ಅಕ್ಮರಿ ಟೀಚರ್ ಕನ್ನಡ ಸ್ಪಷ್ಟವಾಗಿ ಕನ್ನಡದ ಓದೋದನ್ನು ಕಲಿಸಿದ್ರು, ಪದಗಳಂತ ಬರೆಯೋದು ಕಲಿಸಿದ್ರು, ಫೇರ್ ಬರೆಯೋದು ಕಲಿಸಿದ್ರು. ನನಗೆ ಅಲ್ಲಿ ಕೈಯಲ್ಲಿ ಪಟ್ಟಂಥ ಮಕ್ಕಳಿಗೆ ನಾನು ಅದನ್ನೇ ಕಲಿಸ್ತಾ ಇದ್ದೀನಿ. ನನ್ನ ಶಿಕ್ಷಕ ಏನು ಕಲಿಸಿದ್ರು ಅದೇ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೀನಿ. ಆಮೇಲೆ ಮುಂಚೆನೇ ಹೇಳಿದಾಗ ಕೃಷ್ಣಾಸನಲ್ಲಿ ಗಣಿತ ಆಸಕ್ತಿಯನ್ನು ಭಾಳ ಕಲಿಸಿದ್ರು. ಗಣಿತದಲ್ಲಿ ಭದ್ರಬುನಾದಿಯನ್ನು ಹಾಕಿದ್ದವರೇ. ಯಾಕೆಂದರೆ ಬೇರೆ ವಿಷಯಗಳೇನಿದೆ ಮುಂದೆ ಹೋದರೆ ಓದ್ಕೊಂಡು ತಿಳ್ಕೊಂಡು ಕಲಿಬೋದು. ಬಟ್ ಗಣಿತ ಏನಾಗುತ್ತಂದರೆ ಬುನಾದಿಯಿಂದಲೇ ನಾವು ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಮುಂದಿನ ಹಂತದಲ್ಲಿ ಅದು ಮುಂದಿನ ಗಣಿತ ಬರೋದ್ರಿಂದ ಅಲ್ಲಿ ಬುನಾದಿ ನಮಗೆ ಚೆನ್ನಾಗಿ ಬಿತ್ತು. ಆಮೇಲೆ ಸಮಾಜ ಉಪನಿಷತ್ತು ನನ್ನ ಎಲ್ಲ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಾಗೆ ನನ್ನ ಜೊತೆ ಓದಿದಂಥ ಎಲ್ಲ ಮಿತ್ರರಿಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಯಾವ ಭಾಷಣದಲ್ಲಿ ವೇದಿಕೆ ಮೇಲೆ ಹೋಗಿ ಮಾತಾಡೋದಲ್ಲ, ಬಟ್ ಇವತ್ತೇ ಈಗ ನಾನು ಸ್ವಲ್ಪ ಫೋರ್ಸ್ ಮಾತಾಡಬೇಕಾಗಿದೆ. ಕುಟುಂಬ ಭಾಳ ನಮ್ಮ ಶಾಲೆ ಬಗ್ಗೆ ತುಂಬ ಹೇಳಿದ್ರು. ಅವರ ಮಾತುಗಳು ಕೇಳಿದ್ರೆ ನನಗೆ ಏನೋ ಒಂಥರ ಸ್ಕೂಲ್ ಬಗ್ಗೆ ಹೇಳೋದಕ್ಕೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಾದ್ರೆ ಇದು 3 ವಿಷಯಗಳಿದೆ. ಒಂದು ಶಾಲೆ, ಆಮೇಲೆ ಗುರುಗಳು ಮತ್ತು ಮಿತ್ರರು, 3 ವಿಷಯಗಳ ಬಗ್ಗೆ ಮಾತಾಡಬೇಕಾಗಿದೆ. ಶಾಲೆ ಬಗ್ಗೆ ಅಂತ ಕುಟುಂಬ ಟೀಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಆ ಶಾಲೆ ಬೆಳೆದು ಬಂದ ರೀತಿ, ಮೊದಲ ವೆಂಕಟೇಶ್ವರ ಗುಡಿ ಇತ್ತು ಅಂತ ಹೇಳಿದ್ರು. ನಾವು ವೆಂಕಟೇಶ್ವರ ಗುಡಿ ಮುಂದೆನೇ ನಮ್ಮ ಮನೆ ಇತ್ತು ಅಂತ ಹೇಳ್ಬೋದು. ನನಗೂ ಖುಷಿ ಆಗ್ತದೆ, ಯಾಕಂದ್ರೆ ನನಗೆ ಆ ವಿಷಯ ಗೊತ್ತಿರಲಿಲ್ಲ. ಆ ವೆಂಕಟೇಶ್ವರ ಗುಡಿ ಅಂತಲೇ ನಮ್ಮ ಸ್ಕೂಲ್ ಇತ್ತು ಅಂತ ಕೇಳ್ಕೊಳ್ಳೋಕೆ ತುಂಬ ಖುಷಿ ಆಗ್ತದೆ. ಈ ಶಾಲೆ ಬಗ್ಗೆ, ಈ ಶಾಲೆ ಇತಿಹಾಸ ನಮಗೆ ಗೊತ್ತಿರಲಿಲ್ಲ. ಅದನ್ನು ತಿಳಿಸ್ಕೊಟ್ಟಂಥ ಕುಟುಂಬ ಟೀಚರ್ಗೂ ಧನ್ಯವಾದಗಳನ್ನು ತಿಳಿಸ್ತಾನೆ. ಈ ಶಾಲೆಯಲ್ಲಿ ಏನೋ ಒಂಥರ ಒಂದು ಕೇಳ್ಕೊಳಕ್ಕೆ ಆಗಂತ ಒಂದು ಅವಿನಾಭಾವ ಸಂಬಂಧ ಇದೆ. ಎಸ್ಪೆಷಲಿ ಉಪನೋಡಿ ಹುಡುಗರು, ಬೇರೆ ತಗೊಳ್ಕೋಬಾರ್ದು, ಬಗೆನೋಡಿ ಹುಡುಗರು, ಹುಡುಗರು ಅವ್ರು ತಗೊಳ್ಕೋಬಾರ್ದು. ಈ ಉಪನೋಡಿ ಹುಡುಗರಿಗೆ ಮಾತ್ರ ಅದೇನೋ ಒಂಥರ ಸಂಬಂಧ. ಯಾಕಂದ್ರೆ ಟೀಚರ್ ಹೇಳಿದ್ರು ಆಗಲೇ, ಉಪನೋಡಿ ಹುಡುಗರು ಅಂದರೆ ಭಾಳ ಓಡಾಡೋದು. ಅಲ್ಲಿ ಹೋಗ್ಲಿಕ್ಕೆ ಹೇಳ್ಕೊತಿದ್ವಿ. ಯಾಕಂದ್ರೆ ನೀವೆಲ್ಲ ಗೊತ್ತಿರ್ಬೋದು, ಮೋಸ್ಟ್ಲಿ ಯುಗಾದಿ ಟೈಮಲ್ಲೆಲ್ಲ ಕೋಟೆ ಸಿಕ್ಕಿ ಯಾರು ಬರ್ತಾರೆ ಅವ್ರು ಹೇಳ್ಬಿಟ್ಟು ಒಳಗೆ ಹೋಗ್ತಿದ್ವಿ. 12 ವರ್ಷದಲ್ಲಿ ನಾವು 7th ಕ್ಲಾಸ್ ಮುಗಿಸ್ತೀವಿ. ಆದರೆ ಈಗ ನಮ್ಗೆ 40 ವರ್ಷವನ್ನ ಅವಾಗ ಏನು ನಡೀತಾ ಇದೆ. ಆದರೆ ನಾವು ಟೀಚರ್ಸ್ ಮಕ್ಕಳನ್ನ ನಮಗೆ ಮನಸ್ಸಲ್ಲಿ ಉಳಿದಿದೆ. ಆದರೆ ನಮ್ಮ ಗೆಳತಿಯರಾಯಿತು, ಗೆಳೆಯರಾಯಿತು, ಅವರು ನಮ್ಮ ಬಾಲ್ಯದಲ್ಲಿ
ಮತ್ತೆ ಇದು ನಮ್ಮ ಟೀಚರ್ ಆಯಿತು ಎಲ್ಲ ಕನ್ನಡ ಬರ್ತಾ ಇದ್ರು. ನಾನು ಕಾಲೇಜಲ್ಲಿ ಚಿತ್ರವಹಿಸಿ ನಮ್ಮನ್ನು ನಾನು ಪಾಠ ಮಾಡಿದ್ದೆ. ಅದೊಂದು ಏನೋ ತಮಾಷೆ ರಾಮೋದರ್ಜನ ಅಂತ ಹೇಳ್ತಾ ಇದ್ರು. ಈ ಕಣ್ಣಿಗೆ ಗಾಡಿ ಹಚ್ಚಿಕೊಳ್ಳೋ ಒಂದನೇ ಕ್ಲಾಸಲ್ಲಿ ಒಂದು ನಂತರ 7ನೇ ಕ್ಲಾಸ್ವರೆಗೂ ಉಪ್ಪಾರವಾಡಿ ಶಾಲೆಯಲ್ಲಿ ಓದಿದ್ದ ವಿದ್ಯಾರ್ಥಿ ನಾನು. ನನ್ನ ಹೆಸರು ಶರಣಬಸವ, ತಂದೆ ಬಸನಗೌಡ. ನಮ್ಮ ಮನೆ ರಾಮದಲ್ಲಿ ಮುಂದೆ ಸ್ವಾಮಿಯ ವಕೀಲರ ಮನೆ. ಸ್ವಾಮಿಯ ವಕೀಲರಿಗೆ ದತ್ತಪುತ್ರ, ಸ್ವಾಮಿ ವಕೀಲರವರಿಗೆ ನನಗೆ ಅವರು ಅವ್ರ ಮನೆಯಲ್ಲಿ ಪ್ರಾಮಾಣಿಕರಿಗೆ ಅವರ ಹೆಸರಿನಲ್ಲಿ ನನಗೆ ಒಂದು ಮನೆ ಕಟ್ಟಿಸಿಕೊಟ್ಟು 4 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಬೆಳೆದಂಥ ವಿದ್ಯಾರ್ಥಿ ಕೂಡ ಹೌದು. ನಮ್ಮ ಶಾಲೆ ಉಪ್ಪಾರವಾಡಿ ಶಾಲೆಯನ್ನು ಉದ್ಧಾರ ಮಾಡಿದಂಥ ದೊಡ್ಡ ವ್ಯಕ್ತಿಯೂ ಕೂಡ ಸ್ವಾಮಿಯ ವಕೀಲರು. ಅಂದು ಸ್ವಾಮಿಯ ವಕೀಲರಾಗಿ ಕೊಟ್ಟ ಶಾಲೆಯ ಬುನಾದಿ ಬುನಾದಿ ಮೇಲೆ ಬೆಳೆದು ಪಿಲ್ಲರ್ ಆಗಿ ಸಮಾಜಕ್ಕೆ ಏನಾಗಿವೆ ಅನ್ನೋದನ್ನು ನಾವು ತೋರಿಸಿಕೊಟ್ಟಂತ ಸ್ವಾಮಿಯ ವಕೀಲರನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಮೊದಲದಾಗಿ 95-96 ಸಾಲಿನಲ್ಲಿ 7ನೇ ಕ್ಲಾಸ್ ಓದಿದ ಪೂರ್ವದಲ್ಲಿ 93ನೇ ಸಾಲಿನಲ್ಲಿ ಒಂದು ನಮ್ಮ ಸಿಂಧೂರಿಗೆ ಅಗಾಧವಾದ ಒಂದು ವಿಸಾರಿಕೆ ಮಳೆ ಬಂದು ಸಿಂಧೂರಿಗೆ ನೀರು ಪಡೆದಿದ್ವಿ. ಅಂದು ನೀರು ನಿರ್ಗತಿಯಾಗಿ ನಾವು ಬಂದದ್ದು ಎಲ್ಲಿ ಅಂದರೆ ಉಪ್ಪಾರವಾಡಿ, ಪಟೇಲವಾಡಿ ಮತ್ತು ಮುಸ್ಲಿಂ ಬಂದು ಉಪ್ಪಾರವಾಡಿ ಶಾಲೆಯಲ್ಲಿ ವಾಸ ಮಾಡಿದ್ವಿ. 1 ತಿಂಗಳ 3 ದಿನಗಳ 4 ದಿನಗಳ ಕಾಲ ನಾವು ಉಪ್ಪಾರವಾಡಿ ಶಾಲೆಯಲ್ಲಿ ನಾವು ಮಠ ಬಿಟ್ಟು ಅಲ್ಲಿ ತೆರಳಬೇಕಾಗಿತ್ತು. ಅಂದು ಶಿಕ್ಷಕರು ಯಾರಿಗೂ ಗೊತ್ತಿಲ್ಲ. ಆಗ ಉಪಮ ಟೀಚರ್ ಒಂದ್ಸರಿ ಹೇಳ್ತಿದ್ರು, ನನ್ನ ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನು ತೆರೆದಿದ್ದರು ಒಂದು ನೆನಪು ನನಗೆ ಕಾಡ್ತಾ ಇತ್ತು. ಆ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಸಿ ನಮ್ಮೆಲ್ಲರಿಗೆ ನಿರ್ಗತಿಗೆ ಗಂಜಿ ನೀಡಿದಂತ ಶಾಲೆಯಲ್ಲಿ ಬೆಳೆದಿವಿ. ಇವತ್ತ ಶಾಲೆ ಗುರುಗಳಿದ್ದಾರೆ, ನಾವು ಸಾಕ್ಷಿ, ಗುರುಗಳು ಸಾಕ್ಷಿ, ಸಿಂಧನೂರು ಸಾಕ್ಷಿ ಇದೆ. ಸಿಂಧನೂರಲ್ಲಿ ಉಪ್ಪಾರವಾಡಿ ಸ್ಕೂಲು ಪ್ರಥಮವಾಗಿ ಸರ್ಕಾರಿ ಶಾಲೆಯಿಂದ ಅದು ಅಣ್ಣ ತಮ್ಮ ತಂಗಿ ಅಕ್ಕ ಬಾಂಧವ್ಯ ಕೂರಿಸುವಂತ ವೇದಿಕೆ ಆಗಿತ್ತು, ಒಂದು ಶಾಲೆ ಆಗಿತ್ತು. ಉಪಮ ಟೀಚರ್ ಸ್ವಾಮಿ ರವಿಕೇಂದ್ರ, ಸಿದ್ದಪ್ಪ ಸಾಗರವರು, ಹನುಮಂತಪುರಿಯವರು, ಮಾಜಿ ಶಾಸಕರಾದ ಅಬ್ರೇಗೌಡರು ಇವರು ಮನವೊಲಿಸಿ ಉಪಮ ಟೀಚರು, ಅಕ್ಮಾಲೆ ಟೀಚರ್, ಇನ್ನಿತ ಟೀಚರ್ಗಳೆಲ್ಲರೂ ಸೇರಿ ಶಾಲೆಗಳನ್ನು ಕಟ್ಟಕ್ಕೆ ಪ್ರಯತ್ನ ಪಟ್ಟರು. ಇವತ್ತು ಪ್ರಸ್ತುತ ಶಾಲೆಯ ಒಳಗೊಂಡಿರುವಂತಹ ವಿಷಯಗಳು ಅರ್ಥಗರ್ಭಿತವಾದ ಪಠ್ಯ ಪುಸ್ತಕಗಳು ಇದ್ದವು. ನಾನು 1ನೇ ತಾರೀಕಿನಿಂದ 4ನೇ ತಾರೀಕಿಗೆ ಓದುವಾಗ ಕೇವಲ ಕನ್ನಡ ಒಂದರ ಮಾತು ಕನ್ನಡ ಅಷ್ಟೇ, ಇಂಗ್ಲಿಷ್ ಭಾಷೆಯಲ್ಲಿ ಕಲಿತವರಲ್ಲ. ಇಂಗ್ಲಿಷ್ ಅನ್ನು ಕಲಿಯಬೇಕಾದ್ರೆ ನಾವು 5ನೇ ತರಗತಿಗೆ ಕಾಲಿಟ್ಟಾಗ ಇಂಗ್ಲಿಷ್ ಅನ್ನು ಬಂದು ಎ ಅಂದ್ರೆ ಗೊತ್ತಿಲ್ಲ, ಬಿ ಅಂದ್ರೆ ಗೊತ್ತಿಲ್ಲ, ಸಿ ಅಂದ್ರೆ ಗೊತ್ತಿಲ್ಲ, ಡಿ ಅಂದ್ರೆ ಗೊತ್ತಿಲ್ಲ, ನಮ್ಮಲ್ಲ ಗೊತ್ತಿಲ್ಲ. ನಮ್ಮ ಜ್ಞಾನದ ಗರಿ ಬರೇ ಗರಿಗೆಯನ್ನು ಇಟ್ಟು ಕಲಿಸಿದಂತ ನಮ್ಮ ಅರ್ಧ ತಾಯಿ ಉಪ್ಪಾರವಾಡಿ ಶಾಲೆಗೆ ಕಲಿಸಿದ್ರು. 2ನೇ ತಾಯಿಯಾಗಿ ನಮ್ಮ ಗುರುಗಳು ನಮ್ಮ ಗರಿಗೆ ಅಂದ್ರೆ ತಲೆಯಲ್ಲಿ ವಿಷಯವಾಗಿ ತಿಳಿಸಿ, ನೀವೇನಾದ್ರೂ ಜೀವನದಲ್ಲಿ ಹೋಗ್ಬೇಕಾದ್ರೆ ಇದು ಮುಖ್ಯವಾದ ಸ್ಥಾನ. ಈ ಪ್ರಾರ್ಥನೆ ನನಗೂ ಮಾಡಬೇಕಂತ ಆಸೆ. ಎಷ್ಟೊತ್ತಲ್ಲಿ ನನ್ನ ನಗರಸಭೆಯಲ್ಲಿ ನಾನು ಬಂದಿರೋದು ಕೆಲಸವನ್ನು ಮಾಡ್ತೇನೆ. ಅದಕ್ಕೆ ಮೈ ಕೊಡೋದಂದ್ರೆ ನಾನು ಮಾತಾಡಿಲ್ಲ. ಬಟ್ ಇವತ್ತು ಎಲ್ಲ ನಮ್ಮ ಗೆಳೆಯ ಗೆಳತಿಯರು ನೋಡಿ ನಾನು ಮಾತಾಡಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿ ಏನು ಖುಷಿ ಆಯ್ತು ಅಂದರೆ ಇವತ್ತು ನಮ್ಮ ಶ್ರೀಮಂತರುಗಳು ಏನು ಉಪಮ ಟೀಚರ್, ಅಕ್ಮಾಲೆ ಟೀಚರ್, ರಾಜೇಶ್ವರ ಟೀಚರ್ ಇದಾರಲ್ಲ, ನಮ್ಗೆ ಅವ್ರ ಟೀಚರ್ ಮಾತ್ರಲ್ಲ ತಾಯಿ ಕೂಡ ಅಂತ ಹೇಳಬಲ್ಲೆ ನಾನು. ಇಷ್ಟೇ ನಮ್ಮ ತಾಯಿ ಕೂಡ, ತಾಯಿ ಎಷ್ಟು ಮನೆಯಲ್ಲಿ ಹೇಳ್ತಾಳೆ ಅದೇ ಥರ ಅಷ್ಟು ಮಕ್ಕಳ ಏನಂದ್ರೆ ಅವ್ರ ಪರಮಾನ ಆಗ್ತಿಲ್ಲ. ಹತ್ರಕ್ಕೂ ನಮ್ಗೆ ನಾಳೆ ಹೋಗೋದು ಖುಷಿ ಆಗೈತೆ. ಆದರೆ ನಮ್ಗೆ ಏನು ಮಾಡ್ತೇವೆ ಗೊತ್ತಿಲ್ಲ, ಇದು ನಾವು ಖುಷಿ ಮಾಡೋದು ಆಯ್ತು. ನಮ್ಮ ಟೀಚರ್ ನಮಗೆ ಎಷ್ಟು ಶಾಲೆ ಅಂತ ಹೇಳಿದ್ರೆ ಅಷ್ಟು ಖುಷಿಯಿಂದ ಎಲ್ಲರಿಗೂ ನೋಡ್ಕೊಂಡು ನಾವು ಅಷ್ಟು ನಮ್ಮ ತಾಯಿಗಿನ್ನ ಹೆಚ್ಚು ನಮಗೆ ಪಾಠ ಮಾಡ್ಯಾರ. ಇವತ್ತು ಈ ಸ್ಥಾನದಲ್ಲಿ ಮಾತಾಡ್ತೀನಿ ಅಂದ್ರೆ ನನಗೆ ಯಾವುದೇ ಕಾರಣ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲ ನಮ್ಮ ವೀಣಾ ಆಗಿರ್ಬೋದು, ಚಂದ್ರಶೇಖರ್ ಆಗಿರ್ಬೋದು, ಶರಣಪ್ಪರ ಆಗಿರ್ಬೋದು, ಮತ್ತೆ ಉಳಿದಂಥ ವಿಠಲ್ ಆಗಿರ್ಬೋದು, ಉಳಿದವ್ರ ಹೆಸರು ನಮ್ಗೆ ಬರ್ತಾ ಇಲ್ಲ. ಬಟ್ ಎಲ್ಲ ಗೆಳೆಯರಿಗೆ ಒಂದು ಕೈ ಸೇರಿ ಮಾತ್ರ ಚಪ್ಪಾಳೆ ಅಲ್ಲ, 2 ಕೈ ಸೇರಿದ ಚಪ್ಪಾಳೆ. ಈ ಗೆಳೆತನ, ಈ ಪ್ರೀತಿ, ವಿಶ್ವಾಸ ಹೀಗೆ ಅಂತ ನಾನು ಆರೈಸ್ತೀನಿ. ಪ್ರತಿಯೊಬ್ಬರು ಕೆಲವರು ಅಂಗಡಿ ಹೇಳ್ಕೊಳ್ಳೋಕೆ ಹಿಂದೆ ನೋಡ್ತಿರ್ತಾರೆ. ಸೊ ದಯವಿಟ್ಟು ನಾವು ಎಲ್ಲಿದ್ರಿ, ನಾವು ಏನು ಮಾಡಿದ್ರಿ, ಪ್ರೆಸೆಂಟ್ ಎಲ್ಲಿದ್ರಿ, ನಾವು ಹೆಸರು ಪರಿಚಯ ಪ್ರತಿಯೊಬ್ಬರಿಗೂ ಒಂದು ಹೇಳಬೇಕು. ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಮಾತಾಡ್ತೀನಿ. ಸೊ ನನ್ನ ಹೆಸರು ಮಾಧವ ಅಂತೇಳಿ. ನಾನು ನನ್ನ ಉಪ್ಪಾರವಾಡಿ ಶಾಲೆಯಲ್ಲಿ 1ನೇ ತರಗತಿಯಿಂದ 2ನೇ ತರಗತಿವರೆಗೂ ಅಭ್ಯಾಸ ಮಾಡಿದ್ದೇನೆ. ಎಲ್ಲ ಗುರುಗಳಿಗೂ, ನನಗೆ ವಿದ್ಯೆ ಎಲ್ಲ ಗುರುಗಳಿಗೂ ನನ್ನ ಶಿರದಾಶ್ರಮ ನಮಸ್ಕಾರಗಳು.
ಅನಿಸಿಕೆ ಹೇಳಲಿಕ್ಕೆ ತುಂಬ ಇದ್ದಾವೆ. ಆದರೆ ಈಗ ಅದನ್ನೆಲ್ಲ ಹೇಳೋಕ್ಕೆ ಅಷ್ಟು ಟೈಮ್ ಇಲ್ಲ, ಬೇರೆ ಹೇಳುತ್ತಾರೆ. ಹೀಗಾಗಿ ನಾನು ಒಂದು ಮಾತು ಹೇಳ್ತೇನೆ, ನನ್ನ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ಗೌರ್ಮೆಂಟ್ ಜಾಬ್ ಬರೋಲ್ಲ ನಾನು. ಎಲ್ಲರೂ ಅಪ್ಪ ಏನಪ್ಪ ಗೌರ್ಮೆಂಟ್ ಜಾಬ್ ಇಷ್ಟವಾಗಿ ಹಚ್ಚಿದಾಗ ಅಂತ. ಆಮೇಲೆ ನಮ್ಮ ತಾಯಿ ಕೇಳಿದೆ ನಾನು, ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ರಮ್ಮ, ಭಾಳ ಚಿಕ್ಕ ವಯಸ್ಸಲ್ಲಿ ನಮ್ಮ ಗೌರ್ಮೆಂಟ್ ಜಾಬ್ ಇದೆ, ಎಲ್ಲ ನಿಮ್ಮ ಪುಣ್ಯ ಅಂತ ಹೇಳಿದೆ. ಅವಾಗ ನಮ್ಮ ತಾಯಿ ಹೇಳಿದ್ರು, ಇಲ್ಲಮ್ಮ ನಾನು ಯಾವ ಜ್ಯೋತಿಷನ್ ಕೇಳಿದ್ದೆ, ತುಂಬ ಚಿಕ್ಕ ವಯಸ್ಸಲ್ಲಿ ಒಂದು ಪೊಲೀಸ್ ಆಗ್ತವೆ, ಇಲ್ಲ ಸೈನಿಕ ಸೇರ್ತವೆ, ಒಟ್ಟು ಹಾಕಿ ಬಿಡ್ತವೆ ಕೆಳಗೆ ಹಾಕಿದೆ ಅಂತ ಹೇಳಿದ್ರು. ಆದರೆ ನಾನು ಅವಾಗ ಚಿಕ್ಕ ವಯಸ್ಸು. ನಂತರ ನನ್ನ ಫ್ರೆಂಡ್ಸು ಮತ್ತು ಕುಟುಂಬಕ್ಕೆ ಯಾವಾಗ ಭೇಟಿಯಾದಾಗ ನನಗೆ ಅನ್ನಿಸ್ತು, ಮತ್ತೆ ಒಂದು ಕೆಲವು ವರ್ಷಗಳ ನಂತರ ನಮ್ಮ ತಾಯಿ ಹೇಳಿದೆ, ನೀವು ಹೇಳಿದ್ರು ನಿಜಮ್ಮ. ಆದರೆ ಈಗ ನಾನು ಹೇಳೋದು ಏನಂದರೆ, ಜ್ಯೋತಿಷಿಗಳು ನಮ್ಮ ಭವಿಷ್ಯ ಹೇಳಿದ್ರು ಗೊತ್ತಿಲ್ಲ, ಆದರೆ ಗುರುಗಳು ನಮ್ಮ ಭವಿಷ್ಯವನ್ನು ನಿಜವಾಗ್ಲೂ ಕಲಿತಾರೆ. ಆ ಕಾರಣಕ್ಕೆ ಆ ಗುರುಗಳೇ ನಿಜವಾದ ಜ್ಯೋತಿಷಿಗಳು. ಈಗ ನಾನು ಹೇಳ್ತಾ ಇದ್ದೀನಿ, ಒಬ್ಬರು ಒಂದು ಹುದ್ದೆ ಮಾತ್ರ ಪಡೆಯಬಹುದು, ಆದರೆ ಗುರುಗಳು ಎಲ್ಲ ವಿದ್ಯೆಗಳಿಗೆ ಅಧಿಪತಿ ಅವರು. ಈಗ ನಾನು ಪೊಲೀಸರು, ನಾನು ನಮ್ಮ ಟೀಚರ್ಗಳಿಗೆ ನಾನು ಪೊಲೀಸರು ನಿಮ್ಮ ವಿದ್ಯಾರ್ಥಿ ಅಂದ್ರೇ ನಾನೇ ಕೂಡ ಪೊಲೀಸ್ ಅನ್ನೋಷ್ಟು ಫೀಲಿಂಗ್ ಬರುತ್ತೆ ಅಂದರೆ. ಯಾಕೆಂದರೆ ಗುರುಗಳಿಗೆ ಮಾತ್ರ ಮಾತಾಡೋಕ್ಕಾಗಲ್ಲ. ಈಗ ನಮ್ಮ ಡಾಕ್ಟರು, ಇಂಜಿನಿಯರ್ಸು, ಟೀಚರ್ಸು ಎಲ್ಲರೂ ಕೂಡ ಒಂದೊಂದು ಹುದ್ದೆ ಅಲಂಕರಿಸಿದರೆ ನಮ್ಮ ವಿದ್ಯೆ ಕಲಿಸಿದ್ರು ಆ ಎಲ್ಲ ಹುದ್ದೆಗಳು ಬಾಳಾಂಬೆಗೆ ನಾವು ಪ್ರತಿಯೊಬ್ಬರು ಸಮರ್ಪಿಸಬೇಕು. ಅವರು ಯಾವತ್ತೂ ಕೂಡ ನಿಸ್ವಾರ್ಥದಿಂದ ನಮಗೆ ವಿದ್ಯೆ ಕಲಿಸಿದ್ದಾರೆ. ಅವರ ಸೇವೆಯನ್ನು ಮಾಡತಕ್ಕಂಥ ಸಾಕಷ್ಟು ಅವಕಾಶಗಳು ಸಿಗಬೇಕು, ಆದರೆ ಎಲ್ಲರೂ ಸಿಗೋಕ್ಕಾಗಲ್ಲ. ಆದರೆ ಯಾವುದೇ ಸಂದರ್ಭದಲ್ಲಿ ಈಗ ಕುಪ್ಪಮಡಿಗೆ ರಮೇಶ್ ಅವರನ್ನ ಭಾಳ ನೆನಪಿದ್ರು, ಯಾಕಂದ್ರೆ ಅವರು ಗೊತ್ತು ಕಷ್ಟ ಸಂದರ್ಭದಲ್ಲಿ ಅವರು ಮೆಡಿಕಲ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಈ ಥರ ಅವ್ರು ನಿಜ ಅವ್ರು ಪುಣ್ಯವಂತ, ಅವರಿಗೆ ಒಂದು ಗುರು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು, ನನಗೂ ಕೂಡ ಅವಕಾಶ ಇಲ್ಲ. ಅದೇ ರೀತಿ ಸುಮಾರು ರಂಗದಲ್ಲಿದ್ದಾರೆ. ನಮ್ಮ ಶರಣವರು, ರಾಜಕಾರಣದಲ್ಲಿ ಚಿನ್ನವರು, ಸುಮಾರು ರಂಗದಲ್ಲಿದ್ದರೆ ದಯವಿಟ್ಟು ನನ್ನೆಲ್ಲ ಗುರುಗಳಿಗೆ ಕೇಳ್ಬೋದು, ನಮ್ಮ ಶಿಷ್ಯರನ್ನ ನಮ್ಮ ಹೊಟ್ಟೆಯಲ್ಲಿ ಮಕ್ಕಳಿಗೆ ಹೇಳ್ಕೊಂಡು ಏನೇ ಇದ್ರೂ ಕೂಡ ನಮಗೆ ಕೇಳಿ ದಯವಿಟ್ಟು ನಮ್ಮ ರಂಗದಲ್ಲಿ ಏನು ಸಾಧ್ಯ ಆಗುತ್ತೋ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಆಶೀರ್ವಾದ ಸದಾ ಬೇಕು. ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋಣ, ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಎಲ್ಲ ವಿದ್ಯಾರ್ಥಿ ನಾನು ವೇದಿಕೆ ಮೇಲೆ ಮಾತಾಡಿ ಅಭ್ಯಾಸ ಇಲ್ಲ, ಆದರೂ ಮಾತಾಡೋ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಮತ್ತು ಕಲಿತಂಥ ಸಹಪಾಠಿಗಳು ಪೂರ್ವಕವಾದ ವಂದನೆಗಳು. ಮತ್ತು ಈ ಪ್ರೋಗ್ರಾಮನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಇನಿಷಿಯೇಟಿವ್ ಆಗಿ ತಗೊಂಡು ಪ್ರೋಆಕ್ಟಿವ್ ಆಗಿ ಅರೇಂಜ್ ಮಾಡಿ ಎಲ್ಲ ನಾವೇ ಮುಂದಾಳತ್ವ ವಹಿಸಿಕೊಂಡು ಹುಡುಗರಲ್ಲಿ ಚಂದ್ರಶೇಖರ್ ಮತ್ತು ಲೇಡಿ ಭೇಟಿಯವರಾಗಿರ್ಬೋದು ಅದೆಲ್ಲ ಅದ್ಭುತವಾಗಿ ಅರೇಂಜ್ ಮಾಡಿ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಅದರ ಪರವಾಗಿ ನಮ್ಮ ಸ್ನೇಹಿತರ ಪರವಾಗಿ ಎಲ್ಲರಿಗೂ ನಮ್ಮ ಅನಂತಾನಂದ ಧನ್ಯವಾದಗಳು. ನನ್ನಷ್ಟು ಮಂಜುನಾಥ್ ಇದ್ರಿಗೆ ಅಂತ ನಾನು ಈ ಸ್ಕೂಲಲ್ಲಿ 1 ಸೆವೆನ್ ಕಲಿತಿದ್ದೀನಿ. ಈ ಸ್ಕೂಲಲ್ಲಿ ವಿಶೇಷ ಏನಂದರೆ ನಮ್ಮ ಬ್ರದರ್ ಫೋರ್ ಬ್ರದರ್ಸ್, ನನ್ನ 4 ಬ್ರದರ್ಸಲ್ಲಿ 3 ಬ್ರದರ್ಸ್ ಇದೇ ಸ್ಕೂಲಲ್ಲಿ ಕಲಿತಿದ್ದಾರೆ. ರಾಜು ಅಂತ ಹೇಳ್ಬಿಟ್ಟು, ಸುಭಾಷ್ ಅಂತ ಹೇಳ್ಬಿಟ್ಟು, ನಾನು 3ನೇ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಅವರಿಗೆ ಉಪಮಂಡೀಶರಿಗೆ ಒಂದು ವಿಜಯಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಅವರು ನಮ್ಮ ಬ್ರದರ್ಸ್ ಭಾಳ ನೆನೆಸಿರ್ತಾರೆ ನನಗೆ. ಅವ್ರಿಗೂ ಹೇಳ್ತೀನಿ ನಾನು, ಅವರು ಅದೇ ರೀತಿ ನಮ್ಮ ಸ್ನೇಹಿತರು ಹೇಳಿದ್ರು ನೀವು ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಹಾಗೆ ಇವಾಗ ಇರೋದು ಬೆಂಗಳೂರಲ್ಲಿ 1 to 7 ಸಿಂಧೂರಲ್ಲಿ ಉಪರವಾಡಿ ಸ್ಕೂಲಲ್ಲಿ ಬಂದು 8 to 10 ಇಂಕಲ್ಲಿ ಹೋದೆ. ಇಂಕಲ್ಲಲ್ಲಿ ನಮ್ಮ ಅಲ್ಲಿ ಸೆಟ್ಲ್ ಆಗಿಲ್ಲ ಅವರು, ನಮ್ಮ ಸಚಿವ ಅವರು ವಿದ್ಯಾರ್ಥಿ ಜಾಸ್ತಿ ಇತ್ತು. ಅದು ಏನೋ ಒಂದು ರೀಸನ್ ಬಂತು, ಅಲ್ಲಿ ಹೋದ್ವಿ. ಅಲ್ಲಿಂದ 7 to 10 ಅಲ್ಲೇ ಇಂಕಲ್ಲಿ ಕಲಿತು MBA ಮುಗಿಸಿದ್ವಿ. MBAದಲ್ಲಿ ಧಾರವಾಡ ಹೊಸಳ್ಳಿ ಯೂನಿವರ್ಸಿಟಿ MBA ಮುಗಿಸಿದ್ವಿ. ಅದಾದ ನಂತರ MBAದಲ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಆ್ಯಕ್ಟಿವಿಟಿ ಅಡ್ವರ್ಟೈಸ್ಮೆಂಟ್ ಸ್ಪೆಷಲೈಸೇಷನ್ ತಗೊಂಡು ಇವಾಗ ಒಂದು ನೆದರ್ಲ್ಯಾಂಡ್ ಬೇಸ್ಡ್ ಕಂಪನಿಯಲ್ಲಿ ಡಿಜಿಟಲ್ ಸೇಲ್ಸ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಸೌತ್ ಇಂಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅವರೇ ರೀತಿ ಅಂತ ಸಿಂಪಲಾಗಿ ಹೇಳೋದು ಭಾಳ ಇಷ್ಟಪಡ್ತೀನಿ. ಆಮೇಲೆ 28 ವರ್ಷದ ಆದಮೇಲೆ ಎಲ್ಲರೂ ಇಷ್ಟು ಮನವೊಲಿಸಿ ಎಲ್ಲ ಸ್ಪಂದಿಸಿ ಅವರು ನಾವು ಬರ್ತೀವಿ ಅಂತ ಬಂದಿದ್ದಕ್ಕೆ ಎಲ್ಲ ಸಹಪಾಠಿಗಳಿಗೂ ಮತ್ತು ಎಲ್ಲ ಶಿಕ್ಷಕ ವೃಂದಕ್ಕೂ ಅನಂತ ವಂದನೆಗಳು ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಉಷಾದೇವಿ. ನಾನು ಪ್ರಸ್ತುತ 1ರಿಂದ 7ನೇ ತರಗತಿಯವರೆಗೆ ಉಪರವಾಡಿ ಶಾಲೆಯಲ್ಲಿ ಓದಿದ್ದೇನೆ. ಇವಾಗ ನಮ್ಮ ಸಿಸ್ಟರ್ ಕೂಡ ಅಲ್ಲೇ ಓದಿದ್ದಾರೆ, ಉಮಾದೇವಿ ಅಂತ. ನಮ್ಮ ತಂದೆ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಟೀಚರ್ಸ್ಗೆ ಚಿರಪರಿಚಿತ ಅಂತಲೇ ಹೇಳ್ಬೋದು. ನಮ್ಮ ತಂದೆಯವರು ಗಿರೇಗೌಡ ಅಂತ ಅವರು KSRTCಯಲ್ಲಿ ಅವಧಾರಾಗಿದ್ದರು.
ಈಗ ನಮ್ಮ ಬ್ರದರು AWE ಇದ್ದಾರೆ, AWE KVಯಲ್ಲಿ ಅವರು ಕೂಡ ನಮ್ಮ ಟೀಚರ್ಸ್ನ ಭಾಳಷ್ಟು ನೆಲೆಸ್ತಾ ಇದ್ದಾರೆ. ಸುಬ್ಬಮ್ಮ ಟೀಚರ್ ಆಗಿರ್ಬೋದು, ಅಕ್ವಾದೇವಿ ಟೀಚರ್ ಆಗಿರ್ಬೋದು. ಈಗ ನಮ್ಮ ಮನೆಯವರು ಕೂಡ ಇದೇ ಶಾಲೆಯ ಕಲಿತಂಥ ಶಿಕ್ಷಕರು, ವಿದ್ಯಾರ್ಥಿಗಳು. ಅದು ನನಗೆ ಯಾವಾಗ ಗೊತ್ತಾಯಿತು ಅಂದರೆ ನನಗೆ ಫಿಕ್ಸ್ ಆದ್ಮೇಲೆ ಗೊತ್ತಾಯಿತು ಅವರು ನಮಗಿಂತ 1 ವರ್ಷ ಸೀನಿಯರ್ ಅಂತ. ನನಗೆ ಭಾಳಷ್ಟು ಖುಷಿ ಆಯಿತು. ನಮ್ಮ ಸೀನಿಯರೇ ನಮ್ಮ ಮನೆಯವರು ಆಗಿದ್ದಾರಲ್ಲ ಅಂತೇಳಿ. ಬಟ್ ಅವರಿಗೆ ಅವ್ರ ಮಗ ನನಗೆ ಪರಿಚಯ ಇಲ್ಲ. ಬಟ್ ಅವ್ರು ಕನ್ನಡ ನೋಡಿದಾರಂತೆ. ಬಟ್ ನನಗೆ ಗೊತ್ತಿಲ್ಲ ಅವರು ನಮ್ಮ ಮನೆಯವರು ಇಂಗ್ಲೀಷ್ ಸ್ಕೂಲಲ್ಲಿ ಕಲಿತಿದ್ದಾರಂತ. ಬಟ್ ನನಗೆ ಆ್ಯಕ್ಚುಲಿ ನಾವು PUC ಮುಗಿದ್ಮೇಲೆ ನಮ್ಮ ಪಪ್ಪ ಅವರಿಗೆ ನಾವು ಇಂಜಿನಿಯರ್ ಮಾಡಬೇಕು ಅನ್ನೋದು ಭಾಳ ಇಷ್ಟ ಇತ್ತು. ಬಟ್ ನಮ್ಮ ಅಕ್ಕಪಕ್ಕ ಇರುವಂಥ TCS ಮಾಡೋದು ಜಲ್ದಿ ಜಾಬ್ ಬರುತ್ತೆ ಅಂತೇಳಿ ನನ್ನ ಮನವೊಲಿಸಿ ನಾನು ಏನು ಮಾಡಿದ್ರು TCS ಮಾಡಿಸ್ಬಿಟ್ರು. ಅನಿವಾರ್ಯವಾಗಿ ನಾನು ಈ ಫೀಲ್ಡಿಗೆ ಬರಬೇಕಾಯಿತು. ಆದರೂ ಬಂದ ಮೇಲೆ ಭಾಳಷ್ಟು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸಾಹಿತ್ಯ ಟೀಚರ್ ಈಗ ನಾವು ಸಾಹಿತ್ಯ ಟೀಚರ್ ಮತ್ತು ನಾವು ಒಂದೇ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರು ಕೂಡ ಇಂದಿರಾನಗರ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ, ನಾವು ಅಮ್ಮಾದೇವಿ ಶಾಲೆಯಲ್ಲಿ ಮಾಡ್ತಾ ಇದ್ವಿ. ಏನೇ ಕಾಂಪಿಟೇಷನ್ ಬಂದು ನಮಗೆ ಮತ್ತು ಅವ್ರ ಮಧ್ಯದಲ್ಲೇ ಬರ್ತಾರೆ. ನಮಗೆ ಒಂದೊಂದ್ಸಲ ಹೇಳ್ತಾ ಇದ್ದಾರೆ, ನಮ್ಮ ಸ್ಟ್ರೆಂತ್ ನೀವು ತಗೊಂಡಿದ್ದೀರಲ್ಲ ಅಂತ ಬೈದಲ್ಲೇ ಇರ್ತಾರೆ ಅವರು. ಅಲ್ಲಿ ಭಾಳಷ್ಟು ಸ್ಟ್ರೆಂತ್ ಇತ್ತು. ಈಗ ಆ ಸ್ಟ್ರೆಂತಲ್ಲಿ ನಮ್ಮ ಸ್ಕೂಲಿಗೆ ಬಂದಿದೆ. ಅಂದರೆ ನಾವು ಕಷ್ಟಪಡ್ತಾ ಇದ್ವಿ, ಅವರು ಕೂಡ ಕಷ್ಟಪಡ್ತಾ ಇದ್ದಾರೆ. ಆದರೂ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಲೆಯ ಶಿಕ್ಷಕರಂತ ಹೇಳ್ತಾ ಇದ್ವಿ. ನಾವು ಇಷ್ಟು ಓದಿ ಇಷ್ಟು ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಪಡೆದಿದ್ದೀರಂದರೆ ಅದಕ್ಕೆ ಕಾರಣ ನಮ್ಮ ಎಲ್ಲ ಶಿಕ್ಷಕರು. ಎಸ್ಪೆಷಲಿ ನಾವು ಹೇಳ್ಬೇಕಂದ್ರೆ ಕೃಷ್ಣ ಸರ್ ಹೇಳಬೇಕು. ಅವರು ಕಲಿಸಿಕೊಟ್ಟಂಥ ಗಣಿತ ನಾನು ಇಂದು ಗಣಿತ ಟೀಚ್ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರಿಗೆ. 96-95ನೇ ಸಾಲಿನ ಎಲ್ಲ ನನ್ನ ಗೆಳೆಯ ಬಳಗದವರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ನನ್ನ ಗುರುಗಳಾದಂಥ ಉಪ ಟೀಚರು ಮತ್ತು ಅಕ್ಕಮದೇವಿ ಟೀಚರು ಅವರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತೇನೆ. ಯಾಕಂದರೆ ಆಗಿನ ಕಾಲದಲ್ಲಿ ಉಪ ಟೀಚರ್ ಇಲ್ಲಾಂದರೆ ಉಪವಡಿಸಲಿಲ್ಲ ಅಂತ ಅರ್ಥ. ಉಪ ಟೀಚರ್ ಇಲ್ಲಾಂದರೆ ಉಪವಡಿಸಲಿಲ್ಲ ಅಂತ ಅರ್ಥ. ಆ ಥರ ಇತ್ತು ಆಗಿನ ಕಾಲದಲ್ಲಿ. ನಮ್ಮ ಈ ಓದುವ ಸಮಯದಲ್ಲಿ ಆ ಥರ ಭಾವನೆ ಇತ್ತು ನಮ್ಮಲ್ಲಿ. ನಾನು ಉಪರೋಣಿಯ ಹುಡುಗ. ಆದ ಕಾರಣ ನನ್ನ ಅನಿಸಿಕೆ ಈ ಥರ ಹೇಳ್ತಾ ಇದ್ದೇನೆ. ಈಗ ಇದಕ್ಕೆ ಎಲ್ಲ ನನ್ನ ಗೆಳೆಯರು ಮತ್ತು ನನ್ನ ಸಹಪಾಠಿಗಳು ಈ ಗುರುವಂದನ ಕಾರ್ಯಕ್ರಮಕ್ಕೆ ಬಂದು ಸೇರಿ ಎಲ್ಲ ಈ ಕಾರ್ಯವನ್ನು ವಿಜೃಂಭಣೆಯಾಗಿ ನೆರವೇರಿಸಿಕೊಟ್ಟಂಥ ನನ್ನ ಗೆಳೆಯರ ಬಳಗದವರಿಗೆ ನನ್ನ ಎರಡು ಮಾತನ್ನು ಹೇಳಿ ನಾನು ಬಂದ್ಬಿಟ್ಟು ಇವಾಗ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಅಂತೇಳಿ ಸುಮಾರು ಕಂಪನಿಗಳು ಇವಾಗ ಡಿಗ್ರಿ ಕಂಪನಿಗಳೆಲ್ಲ 500 ಕೋಟಿ ಅಂದರೆ 500 ಕ್ರೋರ್ಸ್ 1000 ಕ್ರೋರ್ಸ್ ಲೋನ್ ರೈಸ್ ಮಾಡಬೇಕಾದ್ರೆ ಕಂಪ್ನಿ ರೇಟಿಂಗ್ ಮಾಡಿಸ್ತಾರೆ. ಆ ರೇಟಿಂಗ್ ಮಾಡಿಸುವ ಕನ್ಸಲ್ಟೆಂಟ್ ನಾನು. ಸುಮಾರು ಒಳ್ಳೊಳ್ಳೆ ಕಂಪ್ನಿಗಳ ಜೊತೆಗೆ ಟೈಅಪ್ ಆಗಿದ್ದೀನಿ. ಸುಮಾರು ಕೆಲಸಗಳೆಲ್ಲ ಹೋಗ್ತಾ ಇರ್ತೀವಿ. ಒಳ್ಳೊಳ್ಳೆ ಟಾಪ್ ಮ್ಯಾನೇಜ್ಮೆಂಟು, ಒಳ್ಳೊಳ್ಳೆ MDಗಳು, CFO ಜೊತೆಗೆ ಬಿಸ್ನೆಸ್ ಮೀಟಿಂಗೆಲ್ಲ ಹೋಗ್ತಾ ಇರ್ತೀನಿ. ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಟ್ರಾವೆಲ್ ಮಾಡ್ತೀನಿ. ಇದ್ರ ಬಗ್ಗೆ ಇದು ನನ್ನ ಅನಿಸಿಕೆ. ನನಗೊಂದು ಕೆಲವೊಂದು ಹವ್ಯಾಸಗಳಿದೆ. ಕೆಲವೊಂದು ಸಲ ಪೋಯಮ್ ಬರೀತೀನಿ. ಯಾವಾಗ ಫೋನ್ ಹಚ್ಚಿದ್ರೆ, ತುಂಬ ಖುಷಿ ಆಗ್ತದೆ, ಇಷ್ಟ ಆದರೆ, ಯಾರಾದರೂ ಇನ್ಸ್ಪೈರ್ ಮಾಡಿದರೆ ಅವಾಗ ಪೋಯಮ್ ಬರೀತಾ ಇರ್ತೀನಿ. ಸೊ ಗುರುಗಳ ಬಗ್ಗೆ ಕೂಡ ಒಂದು ಪೋಯಮ್ ಬರ್ತಿದ್ದೀನಿ. ಎಲ್ಲ ಓಕೆ ಅಂದರೆ ಯಾರು ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ನಾನು ಪೋಯಮ್ ಬರೋದು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 25-26 ವರ್ಷ ಆಯಿತು. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನನ್ನ ಪೋಯಮ್ ನಾನೇ ಹೇಳ್ತಾ ಇದ್ದೀನಿ ಸ್ಟೇಜಲ್ಲಿ. ಇದುವರೆಗೂ ನಾನು ಎಲ್ಲಿ ಪೋಯಮ್ ಹೇಳಿಲ್ಲ. ಬಟ್ ಈ ಪೋಯಮ್ ಬಂದಿದ್ದು ನಾನು ನಮ್ಮ ಗುರುಗಳಿಗೋಸ್ಕರ. ಅದಕ್ಕಿಂತ ಮುಂಚೆ ನನ್ನ ವಿದ್ಯ ಹೇಳಿದ್ರು, ಯಾರ್ಯಾರ ಬಗ್ಗೆ ಪೋಯಮ್ ಬರೀತೀಯಾ, ಏನೋ ಬರೀತೀಯಾ, ಬಟ್ ಈ ನಮ್ಮ ಫ್ರೆಂಡ್ಸ್ ಬಗ್ಗೆ, ಈ ಒಂದು ಗುರುಗಳ ಬಗ್ಗೆ ಒಂದು ಪೋಯಮ್ ಬರೀ ಅಂತ ಹೇಳಿ ಅದಕ್ಕೋಸ್ಕರ ಬರ್ತಿದ್ದೀನಿ. ಗುರು ಇರುವನೆಂದು ಆ ದೇವ ಜಗದಿ ದೂರಾದನು. ಗುರು ಇರುವನೆಂದು ಆ ದೇವ ಜಗದಿ ದೂರಾದನು. ಗುರುವಿನಲ್ಲಿ ದೈವ ಕಾಣೆಂದು ಗುಡಿಯಲ್ಲಿ ತಾ ಕಲ್ಲಾದನು. ಗುರುವಿನಲ್ಲಿ ದೈವ ಕಾಣೆಂದು ಗುಡಿಯಲ್ಲಿ ತಾ ಕಲ್ಲಾದನು. ಒಂದನೇ ಗುರುವೇ ನಿಮಗೆ ಅಭಿನಂದನೆ. ನಮ್ಮಿ ಗೆಲುವು ಸಾಧನೆ ನಿಮ್ಮ ಪಾದಕರ್ಪಣೆ. ನಮ್ಮಿ ಗೆಲುವು ಸಾಧನೆ ನಿಮಗೆ ನಿಮ್ಮ ಪಾದಕರ್ಪಣೆ. ನಮ್ಮನ್ನು ತಿದ್ದಿ ತೀರಿದ ಗುರುವೇ ನಿಮಗೆ ಶರಣು. ಕಲ್ಲನ್ನು ಶಿಲೆಯಾಗಿಸಿದ ಶಿಲ್ಪಿಯೇ ನಿಮಗೆ ಶರಣು. ಸರಿದಾರಿ ತೋರಿದ ಸನ್ಮಾರ್ಗವೇ ನಿಮಗೆ ಶರಣಿಸಿ ಬದುಕು ಬದಲಾಯಿಸಿದ ಭಾಗ್ಯವೇ ನಿಮಗೆ ಶರಣು.
ನೀವು ತೋರಿದ ಅಕ್ಕರೆ ಪ್ರೀತಿ ಪರಿಶ್ರಮಕ್ಕೆ ಧನ್ಯವಾಗಿ ಎಲ್ಲರ ಪರವಾಗಿ ನಾನು ಹೇಳಲು ನಿಮ್ಮೆಲ್ಲರಿಗೂ ಶರಣು ಶರಣು ಶರಣಾರ್ಥಿ ಶರಣು. ಶಾಂತ ಜೀವನ ನಡೆಸ್ತಿರ್ತಕ್ಕಂತಹ ನಮ್ಮ ಗುರು ವೃಂದದವರಿಗೆ ಆರಾಮಾಗಿದ್ದು ನಮ್ಮ ಕರೆಗೆ ಒಟ್ಟು ನಮ್ಮೆಲ್ಲ ಪ್ರೀತಿಯಿಂದ ಏನೋ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡ್ತಾರೆ. ಒಂದು ಸ್ವಲ್ಪ ನೋಡೋಣ ಆಗ್ತದೆ, ಸ್ವಲ್ಪ ಚೇಂಜ್ ಇರಲಿ ಅಂತ ಪಾಪ ದೂರಿಂದ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಗುರುವೃಂದಕ್ಕೆ ಸನ್ಮಾನವನ್ನು ಸ್ವೀಕರಿಸುವಂಥ ಎಲ್ಲ ಗುರುವೃಂದಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಉಪರವಾಣಿ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲ ಸಹಶಿಕ್ಷಕರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರುತ್ತಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಸ್ನೇಹಿತರ ಕುಟುಂಬದವರಿಗೂ ಅವರ ಮಕ್ಕಳಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನನ್ನೆಲ್ಲ ಸ್ನೇಹಿತರು ಪಾಪ ಬೇರೆ ಬೇರೆ ಜಾಬಲ್ಲಿ ಇದ್ದೀರಿ, ಬೇರೆ ಕಡೆ ಸೆಟ್ಲ್ ಆಗಿದ್ದೀರಿ ಬೆಂಗಳೂರು. ಯಾಕಂದರೆ ಈಗಿನ ಪ್ರಸ್ತುತ ಇದರಲ್ಲಿ ಸಮಯ ಸಿಗೋದೇ ಟೈಮ್ ಇಲ್ಲ ಯಾರಿಗೂ ಟೈಮ್ ಇಲ್ಲ. ಆ ಒಂದು ಸಂಡೆನ ನಮಗಾಗಿ ಮೀಸಲಿಟ್ಕೊಂಡು ಅಷ್ಟು ದೂರದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಎಲ್ಲ ನನ್ನ ಸ್ನೇಹಿತ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರತ್ಯಕ್ಷ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡಿದ್ದಾರೆ.